ನಾನು ಅಪ್ಲೋಡ್ ಮಾಡಿರೋಂಥ ಎಲ್ಲ ವಿಡಿಯೋಸು ನಿಮ್ಗೆ ಒಂದೇ ಕಡೆ ಸಿಗಬೇಕು ಅಂದರೆ ಮತ್ತು ಕ್ಲಾಸ್ ವರ್ಕ್ಸ್ ಎಲ್ಲ ನೀವು ನೋಡ್ಕೊಂಡು ಬರೀಬೇಕು ಅಂತ ಹೇಳಿದ್ರೆ ಗೂಗಲ್ ಓಪನ್ ಮಾಡಿ ಅಲ್ಲಿ teachkarnataka.com ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಿಮ್ಗೆ ಲಿಸ್ಟ್ ಆಫ್ ಲಿಂಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಟೀಚ್ ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ಮೊದಲನೇ ಲಿಂಕ್ನ ನಿಮ್ಗೆ ನಮ್ಮ ವೆಬ್ಸೈಟ್ಗೆ ಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಇಲ್ಲಿ ನೀವು ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ಸೆಲೆಕ್ಟ್ ಮಾಡ್ಬೋದು. ಒಂದು ಸರಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸಬ್ಜೆಕ್ಟ್ಸ್ ತೋರಿಸುತ್ತೆ. ಈಗ ಸೋಷಿಯಲ್ ಮಾತ್ರ ಇದೆ. ಸೋಷಿಯಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಮ್ಮಿಡಿಯೇಟಾಗಿ ಕ್ಲಾಸ್ ವರ್ಕ್ ಬೇಕಾ ಅಥವಾ ವಿಡಿಯೋ ಲೆಸನ್ಸ್ ಬೇಕಾ ಅಂತ ಕೇಳುತ್ತೆ. ಒಂದು ವೇಳೆ ನಿಮ್ಗೆ ಕ್ಲಾಸ್ ವರ್ಕ್ ಬೇಕಾಗಿದ್ದಲ್ಲಿ ಕ್ಲಾಸ್ ವರ್ಕ್ ಕ್ಲಿಕ್ ಮಾಡಿ. ಇಮ್ಮಿಡಿಯೇಟಾಗಿ ನಿಮಗೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಈ ಥರ ಸೆಗ್ರಿಗೇಟ್ ಮಾಡಿರೋಂಥ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಲಿಸ್ಟ್ ಬರುತ್ತೆ. ಯಾವ ಕ್ಲಾಸ್ ವರ್ಕ್ ಬೇಕೋ ಅದನ್ನು ಕ್ಲಿಕ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಅದು ಓಪನ್ ಆಗುತ್ತೆ. ನೀವು ನೋಡಿಕೊಂಡು ರೆಫರ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಏನಾದರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬಂದು ಲೆಸನ್ ಕ್ಲಿಕ್ ಮಾಡಿ ಇಮ್ಮಿಡಿಯೇಟಾಗಿ ನಿಮಗೆ ವಿಡಿಯೋಸ್ ಓಪನ್ ಆಗುತ್ತೆ. ಈ ಥರ ಲಿಸ್ಟ್ ಆಫ್ ಎಲ್ಲ ವಿಡಿಯೋಸ್ ಇಲ್ಲಿ ಓಪನ್ ಆಗಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕೋ ನೋಡಿಕೊಂಡು ಅದನ್ನು ಇಲ್ಲೇ ಪ್ಲೇ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ಕೂಡ ಪ್ಲೇ ಆಗುತ್ತೆ. ಯೂಟ್ಯೂಬ್ಗೆ ಹೋಗಬೇಕಾಗಿರೋ ನೆಸೆಸಿಟಿ ಇಲ್ಲ. ನಿಮಗೆ ಇದನ್ನು ಎನ್ಲಾರ್ಜ್ ಮಾಡಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಕ್ವೇರ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಮೊಬೈಲಲ್ಲಿ ಕೂಡ ಎನ್ಲಾರ್ಜ್ ಆಗುತ್ತೆ. ಥ್ಯಾಂಕ್ ಯು. 10th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಚಾಪ್ಟರ್ 6 ಇಂಡಿಯನ್ ವಾಟರ್ ರಿಸೋರ್ಸಸ್. ಸೊ ಏನೇನು ಆಬ್ಜೆಕ್ಟಿವ್ ಇದೆ ಇಲ್ಲಿ ಚಾಪ್ಟರ್ದು, ಏನೇನು ಕಲಿತೀವಿ? ಇಂಪಾರ್ಟೆನ್ಸ್ ಆಫ್ ವಾಟರ್ ರಿಸೋರ್ಸಸ್ ಅಂದರೆ ನೀರು ಏನಕ್ಕೆ ಇಂಪಾರ್ಟೆಂಟ್ ಇಂಡಿಯಾದಲ್ಲಿ ಅದ್ರ ಬಗ್ಗೆ ನೋಡ್ತೀವಿ. ಮೇಜರ್ ರಿವರ್ಸ್ ಆಫ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಯಾವ್ಯಾವ ನದಿಗಳಿದೆ, ಇಂಪಾರ್ಟೆಂಟ್ ನದಿಗಳು, ಅದ್ರ ಬಗ್ಗೆ. ಇರಿಗೇಷನ್ ಅಂದರೆ ಏನು ಮತ್ತು ಏನಕ್ಕೆ ಇರಿಗೇಷನ್ ತುಂಬ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನೋಡೋಣ. ಟೈಪ್ಸ್ ಆಫ್ ಇರಿಗೇಷನ್ ಆ್ಯಂಡ್ ದೇರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಇರಿಗೇಷನಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಎಲ್ಲೆಲ್ಲಿ ಯಾವ್ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಆ್ಯಂಡ್ ಆಲ್ಸೋ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂದರೆ ಏನಾದರೂ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಕೂಡ ನಾವು ನೋಡೋಣ. ಅಂದರೆ ಮಲ್ಟಿಪರ್ಪಸ್ ಇರೋವಂಥದ್ದು ಅಂದರೆ ಹೈಡ್ರೋ ಎಲೆಕ್ಟ್ರಿಸಿಟಿ, ಇರಿಗೇಷನ್ ಎಲ್ಲ ಫೆಸಿಲಿಟಿ ಕೊಡುವಂಥ ಯಾವ್ದಾದ್ರು ಪ್ರಾಜೆಕ್ಟ್ ಇದ್ದರೆ ಅದ್ರ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಇಂಪಾರ್ಟೆನ್ಸ್. ವಾಟರ್ ಈಸ್ ಒನ್ ಆಫ್ ದಿ ಮೋಸ್ಟ್ ಪ್ರೀಷಿಯಸ್ ನ್ಯಾಚುರಲ್ ರಿಸೋರ್ಸ್. ವಿತೌಟ್ ವಾಟರ್ ಇಟ್ ಈಸ್ ಇಂಪಾಸಿಬಲ್ ಟು ಸಸ್ಟೈನ್ ಲೈಫ್. ನೋಡಿ, ನೀರು ಅನ್ನೋದು ನ್ಯಾಚುರಲ್ ರಿಸೋರ್ಸಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಇದು ತುಂಬ ಪ್ರೀಷಿಯಸ್ ಕೂಡ ಹೌದು. ವಾಟರ್ ಇಲ್ಲದೆ ಇದ್ದರೆ ನಾವು ಲೈಫ್ನ ಸಸ್ಟೈನ್ ಮಾಡೋದಕ್ಕೆ ಆಗಲ್ಲ, ಜೀವನ ಮಾಡೋದಕ್ಕೆ ಕೂಡ ಆಗಲ್ಲ. ಹ್ಯೂಮನ್ ಬೀಯಿಂಗ್ಸ್ ನೀಡ್ ಇಟ್ ಫಾರ್ ಡ್ರಿಂಕಿಂಗ್, ಕುಕಿಂಗ್, ವಾಷಿಂಗ್, ಅಗ್ರಿಕಲ್ಚರ್, ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಇಂಡಸ್ಟ್ರೀಸ್, ನ್ಯಾವಿಗೇಷನ್, ಫಿಶಿಂಗ್ ಎಕ್ಸೆಟ್ರಾ. ನೋಡಿರಿ, ನಾರ್ಮಲಾಗಿ ಹ್ಯೂಮನ್ ಬೀಯಿಂಗ್ಸ್ ಏನೇನಕ್ಕೆ ನೀರು ಯೂಸ್ ಮಾಡ್ತಾರೆ? ಕುಡಿಯೋಕ್ಕಿರ್ಬೋದು, ಅಡುಗೆ ಮಾಡೋದಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಅಗ್ರಿಕಲ್ಚರಲ್ಲಿ ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಷನ್ ಮಾಡೋದ್ರಲ್ಲಿ, ಮತ್ತು ಫ್ಯಾಕ್ಟ್ರಿಗಳಲ್ಲಿ, ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ನ್ಯಾವಿಗೇಷನ್ಗೋಸ್ಕರ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಸಮುದ್ರ ಮತ್ತು ನದಿಗಳನ್ನ ಯೂಸ್ ಮಾಡ್ತೀವಿ. ಮತ್ತು ಫಿಶಿಂಗ್, ಮೀನು ಹಿಡಿಯೋದಕ್ಕೆ ಕೂಡ ಯೂಸ್ ಮಾಡ್ತೀವಿ. India is endowed with substantial water resources. It has many rivers and gets sufficient rainfall and has extensive surface water resource. ನೋಡಿರಿ, ಇಂಡಿಯಾದಲ್ಲಿ ವಾಟರ್ ರಿಸೋರ್ಸ್ ತುಂಬ ಜಾಸ್ತಿನೇ ಇದೆ, ನಮಗೆ ಬೇಕಾಗಿರೋಷ್ಟು ಇದೆ. ನಮ್ಮಲ್ಲಿ ಎಷ್ಟೊಂದು ನದಿಗಳಿದೆ ಮತ್ತು ಕರೆಕ್ಟಾಗಿ ನಮ್ಮಲ್ಲಿ ತುಂಬ ಚೆನ್ನಾಗಿ ರೈನ್ಫಾಲ್ ಎಲ್ಲ ಆಗುತ್ತೆ. ಜೊತೆಗೆ ಸರ್ಫೇಸ್ ವಾಟರ್ ರಿಸೋರ್ಸ್ ಕೂಡ ಜಾಸ್ತಿ ಇದೆ. ಅಂದರೆ ಈ ಕೆರೆಗಳು ಆ ಥರದ್ದು ಏನೇನು ಹೇಳ್ತೀವಿ, ಈ ಥರದ್ದು ಕೂಡ ಜಾಸ್ತಿ ಇದೆ. ಆ್ಯಂಡ್ ಆಲ್ಸೋ ಇಟ್ ಹ್ಯಾಸ್ ವಾಸ್ಟ್ ರಿಸರ್ವ್ಸ್ ಆಫ್ ಗ್ರೌಂಡ್ ವಾಟರ್. ಮತ್ತು ಅಂತರ್ಜಲ ಅಂತ ಏನು ಕರಿತೀವಿ ಅಂದರೆ ಭೂಮಿ ಒಳಗೆ ಸಿಗುವಂಥ ನೀರು, ಬೋರ್ವೆಲ್ ತೋಡಿದಾಗ, ಅದು ಕೂಡ ನಮ್ಮಲ್ಲಿ ಸಾಕಷ್ಟಿದೆ. ವಾಟರ್ ರಿಸೋರ್ಸ್ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸರ್ಫೇಸ್ ವಾಟರ್ ಆ್ಯಂಡ್ ಗ್ರೌಂಡ್ ವಾಟರ್ ರಿಸೋರ್ಸಸ್. ನಾರ್ಮಲಾಗಿ ವಾಟರ್ ರಿಸೋರ್ಸ್ನ ಎರಡು ಥರ ಗ್ರೂಪಿಂಗ್ ಮಾಡ್ಬೋದು. ಒಂದು ಬಂದು ಸರ್ಫೇಸ್ ವಾಟರ್ ಅಂದರೆ ನೆಲದ ಮೇಲೆ ಸಿಗುವಂಥ ನೀರು. ಇನ್ನೊಂದು ಬಂದು ಗ್ರೌಂಡ್ ವಾಟರ್ ರಿಸೋರ್ಸ್ ಅಂದರೆ ಭೂಮಿ ಒಳಗಡೆ ಸಿಗುವಂಥ ರಿಸೋರ್ಸ್, ವಾಟರ್ ರಿಸೋರ್ಸ್. ದಿ ಸರ್ಫೇಸ್ ವಾಟರ್ ರಿಸೋರ್ಸಸ್ ಆರ್ ರೈನ್ಫಾಲ್, ರಿವರ್ಸ್, ಲೇಕ್ಸ್, ಟ್ಯಾಂಕ್ಸ್ ಆ್ಯಂಡ್ ಸ್ಪ್ರಿಂಗ್ಸ್. ಏನೇನು ಸರ್ಫೇಸ್ ವಾಟರ್ ರಿಸೋರ್ಸ್ ಅಂದರೆ ರೈನ್ಫಾಲ್, ಮಳೆ ಬಿದ್ದಾಗ ಸಿಗುವಂಥ ನೀರು, ನದಿಗಳಲ್ಲಿರೋವಂಥದ್ದು, ಕೆರೆಗಳಲ್ಲಿರೋವಂಥದ್ದು, ಮತ್ತು ಪಾಂಡ್ಸು ಆ ಥರದ್ದು ಏನಾದರೂ ಇತ್ತು ಅಂದರೆ ಅವೆಲ್ಲದರಲ್ಲೂ. ಇಂಡಿಯಾ ಹ್ಯಾಸ್ ಎಕ್ಸ್ಟೆನ್ಸಿವ್ ಸರ್ಫೇಸ್ ವಾಟರ್ ರಿಸೋರ್ಸ್. ನಮ್ಮಲ್ಲಿ ತುಂಬ ಜಾಸ್ತಿನೇ ಸರ್ಫೇಸ್ ವಾಟರ್ ರಿಸೋರ್ಸ್ಗಳು ಇದೆ. ನೀವೊಂದು ಮ್ಯಾಪ್ ಏನಾದರೂ ತೆಗೆದು ನೋಡಿದ್ರೆ ಅಂದರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಕೆರೆಗಳು ನಮ್ಮಲ್ಲಿದೆ ಅಂತ. ಮೇಜರ್ ರಿವರ್ಸ್ ಆಫ್ ಇಂಡಿಯಾ. ಇಂಡಿಯಾ ಹ್ಯಾಸ್ ಮೆನಿ ರಿವರ್ ಸಿಸ್ಟಮ್ಸ್. They are natural resources of the country. The rivers are useful for irrigation, generation of tidal power, inland waterways, fishing, etc. ನೋಡಿರಿ, ಇಂಡಿಯಾದಲ್ಲಿ ಎಷ್ಟೊಂದು ನದಿ ಸಿಸ್ಟಮ್ಗಳಿದೆ. ಏನು ರಿವರ್ ಸಿಸ್ಟಮ್ ಅಂದರೆ, ರಿವರ್ಗೂ ರಿವರ್ ಸಿಸ್ಟಮ್ಗೂ ಡಿಫ್ರೆನ್ಸ್ ಅಂದರೆ, ರಿವರ್ ಅಂದರೆ ಒಂದು ನದಿ, ಈಗ ಕಾವೇರಿ ನದಿ ಅಂದರೆ ಅದು. ರಿವರ್ ಸಿಸ್ಟಮ್ ಅಂದರೆ ನೋಡಿ, ಯಾವುದೇ ನದಿ ಆಗಲಿ ಬರೀ ಒಂದು ಕಡೆ ಹುಟ್ಟಿ ಒಂದು ಕಡೆ ಹರ್ಕೊಂಡು ಹೋಗಲ್ಲ. ಎಷ್ಟೊಂದು ಕಡೆ ಹುಟ್ಟುತ್ತೆ, ಬಂದು ಒಂದು ಕಡೆ ಜಾಯ್ನ್ ಆಗಿ ದೊಡ್ಡ ನದಿಯಾಗಿ ಫಾರ್ಮ್ ಆಗುತ್ತೆ. ದಾರಿಯಲ್ಲಿ ಎಷ್ಟೊಂದು ಅದಕ್ಕೆ ಬ್ರ್ಯಾಂಚ್ಗಳು ಕೂಡ ಇರುತ್ತೆ, ಉಪನದಿಗಳು ಅನ್ನೋ ಥರ. ಅದು ಟೋಟಲಾಗಿ ರಿವರ್ ಸಿಸ್ಟಮ್ ಅಂತ ಕರಿತೀವಿ. ಈ ರೀತಿ ಎಷ್ಟೊಂದು ರಿವರ್ ಸಿಸ್ಟಮ್ಗಳಿದೆ. ಇವೆಲ್ಲ ಕೂಡ ನಮ್ಮ ಇಂಡಿಯಾಗೆ ಒಂದು ನ್ಯಾಚುರಲ್ ರಿಸೋರ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಈ ರಿವರ್ಸ್ ನಮಗೇನೇನಕ್ಕೆ ಹೆಲ್ಪ್ ಮಾಡುತ್ತೆ? ಇರಿಗೇಷನ್ ಅಂದರೆ ಗಿಡಗಳಿಗೆ ನೀರು ಹಾಯಿಸೋದ್ರಲ್ಲಿ ಇರ್ಬೋದು, ಹೈಡ್ರೋ ಪವರ್ಸ್ ಜನ್ರೇಟ್ ಮಾಡೋದಕ್ಕಿರ್ಬೋದು, ನೀರು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀವಲ್ಲ ಅದಕ್ಕೋಸ್ಕರ.
ಮತ್ತು ಇನ್ಲ್ಯಾಂಡ್ ವಾಟರ್ವೇಸ್ ಅಂದರೆ ನಮ್ಮ ಇಂಡಿಯಾದಲ್ಲೇ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗಬೇಕು ಅಂದಾಗ ನಾವು ಒಂದು ಚಿಕ್ಕ ಚಿಕ್ಕ ಬೋಟ್ಗಳನ್ನೇನಾದರೂ ನಾವು ಯೂಸ್ ಮಾಡ್ಬೋದು ಅದಕ್ಕೋಸ್ಕರ. ಆ್ಯಂಡ್ ಆಲ್ಸೋ ಫಿಶಿಂಗ್ ಅಂದರೆ ಮೀನು ಹಿಡಿಯೋದು. ದಿ ರಿವರ್ ಸಿಸ್ಟಮ್ಸ್ ಆಫ್ ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು 2 ಗ್ರೂಪ್ಸ್. ನೋಡಿರಿ, ಇಂಡಿಯಾದಲ್ಲಿ ಎಷ್ಟೊಂದು ನದಿಗಳಿರೋದ್ರಿಂದ ಇದನ್ನು ಬ್ರಾಡಾಗಿ 2 ಗ್ರೂಪಾಗಿ ನಾವು ಡಿವೈಡ್ ಮಾಡಿದ್ದೀವಿ. ದಿ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ಅಂತ ಒಂದು, ಮತ್ತು ದ ರಿವರ್ಸ್ ಆಫ್ ಪೆನಿನ್ಸುಲಾರ್ ಇಂಡಿಯಾ ಅಂತ. ನಾರ್ತ್ ಇಂಡಿಯಾದು ಒಂದು ಗ್ರೂಪ್ ಮಾಡಿದ್ದೀವಿ ಮತ್ತು ಪೆನಿನ್ಸುಲಾರ್ ಇಂಡಿಯಾದು ಒಂದು ಗ್ರೂಪ್ ಮಾಡಿದ್ದೀವಿ. ದಿ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ನಿಮ್ಗೆ ಇದು ಹೇಳೋದಕ್ಕೂ ಮೊದಲು ಕೆಳಗಡೆ ಒಂದು ಮ್ಯಾಪ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದ್ದರೆ ಅದನ್ನು ಕೂಡ ನೋಡಿರಿ ಇಂಡಿಯಾ ಮ್ಯಾಪ್ ಈ ಥರ ಇದೆ. ಇದರಲ್ಲಿ ಎಷ್ಟು ನದಿಗಳಿದೆ ಅಂತ ನೀವು ನೋಡ್ಬೋದು. ನೋಡಿ, ಆಲ್ಮೋಸ್ಟ್ ಆಲ್ ಈ ಒಂದು ರೀಜನ್ ಬಿಟ್ಟು ಇನ್ನೆಲ್ಲ ಕಡೆ ಕೂಡ ನದಿಗಳು ಮತ್ತು ಅದರ ಟ್ರಿಬ್ಯೂಟರೀಸು, ಉಪನದಿಗಳೆಲ್ಲ ಕೂಡ ತುಂಬಿಕೊಂಡಿದೆ. ಅಂದರೆ ರಿವರ್ಗಳು ತುಂಬ ಜಾಸ್ತಿನೇ ಇದೆ ಇಂಡಿಯಾದಲ್ಲಿ ಅಂತ. ಕಮಿಂಗ್ ಬ್ಯಾಕ್ ಟು ದಿ ಟಾಪಿಕ್, ದಿ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ. ದೇ ಆರ್ ಆಲ್ಸೋ ನೋನ್ ಆ್ಯಸ್ ದಿ ಹಿಮಾಲಯನ್ ರಿವರ್ಸ್. ನೋಡಿ, ನಾರ್ತ್ ಇಂಡಿಯಾದಲ್ಲಿರೋ ನದಿಗಳನ್ನ ಹಿಮಾಲಯನ್ ರಿವರ್ಸ್ ಅಂತ ಕೂಡ ಕರಿತೀವಿ. ಯಾಕಂದರೆ ಇದೆಲ್ಲ ಕೂಡ ಆಲ್ಮೋಸ್ಟ್ ಆಲ್ ಒರಿಜಿನೇಟ್ ಆಗೋದು ಅಥವಾ ಡಿಪೆಂಡೆಂಟ್ ಆಗಿರೋದು ಹಿಮಾಲಯಗಳ ಮೇಲೆ. ದಿ ಇಂಪಾರ್ಟೆಂಟ್ ರಿವರ್ಸ್ ಆಫ್ ನಾರ್ತ್ ಇಂಡಿಯಾ ಆರ್ ದಿ ಇಂಡಸ್, ದಿ ಗಂಗೆಸ್ ಆ್ಯಂಡ್ ದಿ ಬ್ರಹ್ಮಪುತ್ರ. ನೋಡಿ, ಎಷ್ಟೊಂದು ನದಿಗಳಿದೆ ನಾರ್ತ್ ಇಂಡಿಯಾದಲ್ಲಿ. ಅದರಲ್ಲಿ 3 ನದಿ ಸಿಸ್ಟಮ್ಗಳು ತುಂಬ ಇಂಪಾರ್ಟೆಂಟ್ ನಮಗೆ. ಒಂದು ಬಂದು ಇಂಡಸ್ ನದಿ, ಇನ್ನೊಂದು ಬಂದು ಗಂಗಾ ನದಿ, ಇನ್ನೊಂದು ಬ್ರಹ್ಮಪುತ್ರ. ದಿ ರಿವರ್ ಇಂಡಸ್ ಆರ್ ಸಿಂಧು ರೈಸಸ್ ನಿಯರ್ ಮೌಂಟ್ ಕೈಲಾಶ್. ಟಿಬೆಟಲ್ಲಿ ಒಂದು ಮೌಂಟ್ ಕೈಲಾಶ್ ಅಂತ ಒಂದು ಬೆಟ್ಟ ಇದೆ. ಆ ಒಂದು ಜಾಗದಲ್ಲಿ ಇಂಡಸ್ ನದಿ ಶುರುವಾಗುತ್ತೆ. ಇನಿಷಿಯಲಿ ಇಟ್ ಫ್ಲೋಸ್ ನಾರ್ತ್ ವೆಸ್ಟ್ವರ್ಡ್ಸ್, ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ಸೌತ್ ವೆಸ್ಟ್ ಆ್ಯಂಡ್ ಎಂಟರ್ಸ್ ಪಾಕಿಸ್ತಾನ್. ನೋಡಿರಿ, ಮೊದಲು ಇದು ನಾರ್ತ್ ವೆಸ್ಟ್ ಕಡೆ ಹರ್ಕೊಂಡು ಹೋಗುತ್ತೆ. ಆಮೇಲೆ ಏನಾಯಿತು, ಸೌತ್ ವೆಸ್ಟ್ ಕಡೆ ಟರ್ನ್ ಆಗಿಬಿಟ್ಟು ಪಾಕಿಸ್ತಾನ ಕಡೆ ಮೂವ್ ಆಗುತ್ತೆ. ಇದು ಮ್ಯಾಪಲ್ಲಿ ನೋಡ್ಬೋದು ನೀವು. ನೋಡಿ, ಇವೆಲ್ಲ ಇದೆಯಲ್ಲ, ಇದೆಲ್ಲ ಟ್ರಿಬ್ಯೂಟರೀಸ್. ಇದು ಉಟ್ಬಿಟ್ಟು ಈ ಥರ ಟರ್ನ್ ಆಗಿ ಮತ್ತೆ ಪಾಕಿಸ್ತಾನ ಸೇರ್ಕೊಂಡು ಹೋಗುವಂಥದ್ದು. ಫೈನಲಿ ಇಟ್ ಜಾಯಿನ್ಸ್ ದಿ ಅರೇಬಿಯನ್ ಸೀ ನಿಯರ್ ಕರಾಚಿ. ಇದೆಲ್ಲ ನದಿ ಹರ್ಕೊಂಡು ಬಂದು ಇಂಡಸ್ ನದಿ ಲಾಸ್ಟ್ಗೆ ಪಾಕಿಸ್ತಾನಲ್ಲಿ ಒಂದು ಕರಾಚಿ ಅಂತ ಸಿಟಿ ಇದೆ, ಅಲ್ಲಿ ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗುವಂಥದ್ದು. ಇಟ್ ರಿಸೀವ್ಸ್ ಮೆನಿ ಟ್ರಿಬ್ಯೂಟರೀಸ್ ಸಚ್ ಆಸ್ ಜೇಲಂ, ಚೇನಬ್, ಬೇಸ್, ರವಿ ಆ್ಯಂಡ್ ಸಟ್ಲಜ್. ನೋಡಿರಿ, ಈ ನದಿಗೂ ಕೂಡ ಎಷ್ಟೊಂದು ಟ್ರಿಬ್ಯೂಟರಿ ನದಿಗಳಿದೆ, ಅವೆಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ ನೋಡ್ಬೋದು. ಜೇಲಂ ಇದೆ, ಚೇನಾಬ್ ಇದೆ, ರವಿ ಇದೆ, ಬೇಸ್ ಮತ್ತು ಸಟ್ಲಜ್. ದಿ ಗಂಗಾ ರಿವರ್ ಇಸ್ ದಿ ಲಾರ್ಜೆಸ್ಟ್ ರಿವರ್ ಆಫ್ ಇಂಡಿಯಾ. ಇನ್ನೊಂದು ರಿವರ್ ಯಾವುದಪ್ಪ ಅಂತ ಹೇಳಿದ್ರೆ ಗಂಗಾ ರಿವರ್. ಇದು ಇಂಡಿಯಾದಲ್ಲೇ ತುಂಬ ದೊಡ್ಡದಾದಂಥ ನದಿ. ಇಟ್ಸ್ ಟೋಟಲ್ ಲೆಂತ್ ಈಸ್ 2525 ಕಿಲೋಮೀಟರ್ಸ್. ಟೋಟಲ್ ಎಷ್ಟು ಉದ್ದ ಇದೆ ಈ ನದಿ? 2525 ಕಿಲೋಮೀಟರಷ್ಟು ಉದ್ದ ಇದೆ. ಇಟ್ ರೈಸಸ್ ಇನ್ ದಿ ಗಂಗೋತ್ರಿ ಗ್ಲೇಷಿಯರ್. ಇದು ಕೂಡ ಹಿಮಾಲಯದಲ್ಲಿ ಒಂದು ಗಂಗೋತ್ರಿ ಅನ್ನೋ ಒಂದು ಜಾಗ ಇದೆ, ಆ ಒಂದು ಜಾಗದಲ್ಲಿ ಹುಟ್ಟುತ್ತೆ. ಆಮೇಲೆ ಹರ್ಕೊಂಡು ಬಂದು ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗೋವಂಥದ್ದು. ಇಟ್ ಫ್ಲೋಸ್ ಟುವರ್ಡ್ಸ್ ದಿ ಸೌತ್ ಆ್ಯಂಡ್ ಸೌತ್ ಈಸ್ಟ್, ದೆನ್ ಎಂಟರ್ಸ್ ಬಾಂಗ್ಲಾದೇಶ್ ವೆರ್ ಇಟ್ ಜಾಯಿನ್ಸ್ ದಿ ಬ್ರಹ್ಮಪುತ್ರ. ನೋಡಿ, ಇದು ಸೌತ್ಗೆ ಮತ್ತು ಸೌತ್ ಈಸ್ಟ್ ಕಡೆ ಹರ್ಕೊಂಡು ಬರುತ್ತೆ, ಲಾಸ್ಟ್ಗೆ ಬಾಂಗ್ಲಾದೇಶ್ಗೆ ಹೋಗ್ಬಿಟ್ಟು ನೋಡಿ ಇಲ್ಲಿ ನೋಡ್ಬೋದು, ಇದೆ ಗಂಗಾ ನದಿ. ಇದಂದರೆ ಇದು ಹರ್ಕೊಂಬರುತ್ತೆ, ಆಮೇಲೆ ಬರ್ತಾ ಈ ಬ್ರಹ್ಮಪುತ್ರ ನದಿಗೆ ಜಾಯ್ನ್ ಆಗಿ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಆಫ್ಟರ್ ಇಟ್ ಜಾಯಿನ್ಸ್ ದಿ ಬ್ರಹ್ಮಪುತ್ರ, ಇಟ್ ಕಂಟಿನ್ಯೂಸ್ ಆಸ್ ಪದ್ಮ ಆ್ಯಂಡ್ ಫೈನಲಿ ಫ್ಲೋಸ್ ಇನ್ ಟು ದಿ ಬೇ ಆಫ್ ಬೆಂಗಾಲ್. ನೋಡಿ, ಇದು ಬ್ರಹ್ಮಪುತ್ರ ಜಾಯ್ನ್ ಆಗೋವರೆಗೂ ಗಂಗಾ ನದಿ ಅಂತ ಕರಿತೀವಿ. ಒಂದು ಸರಿ ಬ್ರಹ್ಮಪುತ್ರಕ್ಕೆ ಜಾಯ್ನ್ ಆದಮೇಲೆ ಅದನ್ನು ಪದ್ಮಾ ನದಿ ಅಂತ ಕರಿತೀವಿ. ಇದು ಹಂಗೆ ಕಂಟಿನ್ಯೂ ಆಗಿಬಿಟ್ಟು ಬೇ ಆಫ್ ಬೆಂಗಾಲಕ್ಕೆ ಹೋಗಿ ಜಾಯ್ನ್ ಆಗುತ್ತೆ. ಇಟ್ಸ್ ಮೇಜರ್ ಟ್ರಿಬ್ಯೂಟರೀಸ್ ಆರ್ ಯಮುನಾ, ಗಾಘರ, ಗಂಧಕ್, ರಾಮಗಂಗಾ, ಗೋಮತಿ, ಶಾರದಾ, ಸಾನ್, ಕೋಸಿ ಎಕ್ಸೆಟ್ರಾ. ನೋಡಿ, ಇವೆಲ್ಲ ಕೂಡ ಈ ಯಮುನಾ ನದಿ ಏನಿದೆ ಅಥವಾ ರಾಮಗಂಗಾ ಏನಿದೆ, ಇವೆಲ್ಲ ಬಂದು ಇದ್ರ ಟ್ರಿಬ್ಯೂಟರೀಸ್. ಓಕೆ, ಇವೆಲ್ಲ ಕೂಡ ಗಂಗಾ ರಿವರ್ ಸಿಸ್ಟಮ್ಗೆ ಜಾಯ್ನ್ ಆಗುವಂಥದ್ದು. ಇದರಲ್ಲಿ ಔಟ್ ಆಫ್ ಆಲ್ ದಿಸ್ ಯಮುನಾ ಇಸ್ ದಿ ಲಾಂಗೆಸ್ಟ್ ಟ್ರಿಬ್ಯೂಟರಿ. ಇದೆಲ್ಲದರಲ್ಲೂ ಈ ಎಲ್ಲ ಟ್ರಿಬ್ಯೂಟರೀಸ್ಗೂ ಕಂಪೇರ್ ಮಾಡಿದ್ರೆ ಯಮುನಾ ನದಿ ಏನಿದೆ ಇದು ತುಂಬ ದೊಡ್ಡದಾದಂಥ ನದಿ, ಅಂದರೆ ಉಪನದಿ. ದಿ ಬ್ರಹ್ಮಪುತ್ರ ರೈಸಸ್ ನಿಯರ್ ಲೇಕ್ ಮಾನಸ ಸರೋವರ. ನೋಡಿ, ನೀವು ಕೇಳಿರ್ತೀರಲ್ಲ ಮಾನಸ ಸರೋವರ ಅಂತ ಹೇಳ್ಬಿಟ್ಟು ಒಂದು ಲೇಕ್ ಇದು, ಅಲ್ಲಿ ಹುಟ್ಟುತ್ತೆ ಈ ಬ್ರಹ್ಮಪುತ್ರ ನದಿ ಅನ್ನೋದು. ಆ್ಯಂಡ್ ಫ್ಲೋಸ್ ಟುವರ್ಡ್ಸ್ ಈಸ್ಟ್. ಇದು ಅಲ್ಲಿ ಹುಟ್ಟುಬಿಟ್ಟು ಟಿಬೆಟಲ್ಲಿ ಹುಟ್ಟುಬಿಟ್ಟು, ಈಗ ಚೈನಾ ಅಂದ್ಕೊಳ್ಳಿ, ಹುಟ್ಟುಬಿಟ್ಟು ಅಲ್ಲಿಂದ ಈಸ್ಟ್ ಕಡೆಗೆ ಹರ್ಕೊಂಡು ಹೋಗುತ್ತೆ. ನೋಡಿ, ಬ್ರಹ್ಮಪುತ್ರ ಇಲ್ಲಿದೆ. ನೋಡಿ, ಮಾನಸ ಲೇಕ್ ಅಂತೇನಿದೆ ಇಲ್ಲಿ ಹಿಂಗೆ ಹರ್ಕೊಂಡು ಹೋಗುತ್ತೆ. ಇಟ್ ಎಂಟರ್ಸ್ ಇಂಡಿಯಾ ಥ್ರೂ ಎ ನ್ಯಾರೋ ಗಾರ್ಜ್ ಇನ್ ಅರುಣಾಚಲ್ ಪ್ರದೇಶ್. ಒಂದು ಗಾರ್ಜ್ ಇದೆ, ಅಂದರೆ 2 ಬೆಟ್ಟಗಳು ಇರೋವಂಥ ಜಾಗ, ಫುಲ್ಲು ತುಂಬ ಚಿಕ್ಕದಾಗಿದೆ ಅದು ಒಂದು ಗಾರ್ಜು. ಆ ಒಂದು ಜಾಗದಲ್ಲಿ ಇದು ಇಂಡಿಯಾಗೆ ಟರ್ನ್ ಆಗಿಬಿಟ್ಟು ಇಂಡಿಯಾ ಕಡೆ ಹರ್ಕೊಂಡು ಬರುತ್ತೆ. ದೆನ್ ಇಟ್ ಫ್ಲೋಸ್ ಟು ದಿ ವೆಸ್ಟ್ ಆ್ಯಂಡ್ ಟರ್ನ್ಸ್ ಟು ದಿ ಸೌತ್ ಇನ್ ಬಾಂಗ್ಲಾದೇಶ್. ಆಮೇಲೆ ಇದು ವೆಸ್ಟ್ ಕಡೆ ಹರ್ಕೊಂಬಂದು ಆಮೇಲೆ ಸೌತ್ ಕಡೆ ಟರ್ನ್ ಆಗಿ ಬಾಂಗ್ಲಾದೇಶ ಹರ್ಕೊಂಡು ಹೋಗುತ್ತೆ. ಇಟ್ ಜಾಯಿನ್ಸ್ ಗಂಗಾ. ಆಮೇಲೆ ಇದು ಗಂಗಾ ನದಿನ ಜಾಯ್ನ್ ಆಗುತ್ತೆ ಮೇಲೆ ಹೇಳ್ದಾಗೆ. ಇಟ್ಸ್ ಲೆಂತ್ ಈಸ್ 2589 ಕಿಲೋಮೀಟರ್ಸ್. ಇದ್ರ ಟೋಟಲ್ ಉದ್ದ ಎಷ್ಟಿದೆ? 2589 ಕಿಲೋಮೀಟರ್ಸ್ ಅಷ್ಟು ಉದ್ದ ಇದೆ. ನೋಡ್ಬೋದು, ಇಲ್ಲಿಂದ ಶುರುವಾದರೆ ನೋಡಿ
ಅಲ್ವಾ, ಇದು ಒಂದು ಡೈರೆಕ್ಷನಲ್ಲಿ ಈ ಕಡೆ ಹಾಗೆ ಹರ್ಕೊಂಡು ಹೋಗ್ಬಿಟ್ಟು ಈಸ್ಟ್ ಕಡೆ, ಆಮೇಲೆ ಟರ್ನ್ ಆಗಿ ಸೌತ್ಗೆ ಮತ್ತು ವೆಸ್ಟ್ಗೆಲ್ಲ ಟರ್ನ್ ಆಗಿ ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುವಂಥದ್ದು. ದಿ ರಿವರ್ಸ್ ಆಫ್ ಸೌತ್ ಇಂಡಿಯಾ. ಈಗ ನಾವು ನಾರ್ತ್ ಇಂಡಿಯನ್ ರಿವರ್ ಸಿಸ್ಟಮ್ದು ಮೂರನ್ನು ನೋಡಿದ್ವಿ ನಾವು, ಬ್ರಹ್ಮಪುತ್ರ, ಗಂಗಾ ಮತ್ತು ಇಂಡಸ್. ಈಗ ಸೌತ್ ಇಂಡಿಯಾದಲ್ಲಿರೋಂಥ ರಿವರ್ ಸಿಸ್ಟಮ್ಗಳ ಬಗ್ಗೆ ನೋಡೋಣ. ಮೆನಿ ರಿವರ್ಸ್ ಫ್ಲೋ ಅಕ್ರಾಸ್ ಸೌತ್ ಇಂಡಿಯಾ. ದೇ ಆರ್ ಆಲ್ಸೋ ನೋನ್ ಆ್ಯಸ್ ಪೆನಿನ್ಸುಲಾರ್ ರಿವರ್ಸ್. ನೋಡಿರಿ, ಸೌತ್ ಇಂಡಿಯಾದಲ್ಲೂ ಕೂಡ ಎಷ್ಟೊಂದು ನದಿಗಳಿದೆ, ಇವೆಲ್ಲದನ್ನು ಕೂಡ ನಾವು ಪೆನಿನ್ಸುಲಾರ್ ರಿವರ್ಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದಮ್ ರೈಸಸ್ ಇನ್ ದಿ ವೆಸ್ಟರ್ನ್ ಘಾಟ್ಸ್. ಇಲ್ಲಿ ಇರೋಂಥ ನದಿಗಳಲ್ಲಿ ಆಲ್ಮೋಸ್ಟ್ ಆಲ್ ಸುಮಾರು ನದಿಗಳೆಲ್ಲ ವೆಸ್ಟರ್ನ್ ಘಾಟ್ಸಲ್ಲೇ ಹುಟ್ಟುವಂಥದ್ದು. ವೆಸ್ಟರ್ನ್ ಘಾಟ್ಸ್ ಅಂದರೆ ನಿಮಗೆ ಗೊತ್ತು, ಅರೇಬಿಯನ್ ಸಿ ಕಡೆಗೆ ಒಂದು ದೊಡ್ಡ ಬೆಟ್ಟಗಳಿದೆ ಅದು. ದಿ ಇಂಪಾರ್ಟೆಂಟ್ ರಿವರ್ಸ್ ಆಫ್ ಸೌತ್ ಇಂಡಿಯಾ ಆರ್. ಈಗ ಯಾವ್ಯಾವ್ದು ಇಂಪಾರ್ಟೆಂಟ್ ನದಿಗಳಿದೆ ಸೌತ್ ಇಂಡಿಯಾದಲ್ಲಿ? ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ, ನರ್ಮದಾ, ತಾಪಿ ಆ್ಯಂಡ್ ದೇರ್ ಟ್ರಿಬ್ಯೂಟರೀಸ್. ಇವೆಲ್ಲ ಇಂಪಾರ್ಟೆಂಟ್. ದೀಸ್ ಕ್ಯಾನ್ ಬಿ ಗ್ರೂಪ್ಡ್ ಇಂಟು ಈಸ್ಟ್ ಫ್ಲೋಯಿಂಗ್ ಆ್ಯಂಡ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ನೋಡಿರಿ, ಫರ್ದರ್ ಏನು ಮಾಡ್ತಾರೆ, ಸೌತ್ ಇಂಡಿಯಾ ರಿವರ್ಸ್ನ ತೊಗೊಂಡಾಗ ಇದನ್ನು ಕೂಡ 2 ಭಾಗ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಈಸ್ಟ್ ಫ್ಲೋಯಿಂಗ್ ರಿವರ್ಸು ಮತ್ತು ಇನ್ನೊಂದು ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ನಿಮಗೆ ಹೆಸರೆಲ್ಲ ಇದೆ. ಈಸ್ಟ್ ಅಂದರೆ ಈಸ್ಟ್ ಸೈಡ್ಗೆ ಹರ್ಕೊಂಡು ಹೋಗುವಂಥದ್ದು, ಬೇ ಆಫ್ ಬೆಂಗಾಲ್ ಕಡೆ. ವೆಸ್ಟ್ ಫ್ಲೋಯಿಂಗ್ ಅಂದರೆ ಅರೇಬಿಯನ್ ಸಿ ಕಡೆ ಹರ್ಕೊಂಡು ಹೋಗುವಂಥದ್ದು, ವೆಸ್ಟ್ ಸೈಡ್ಗೆ. ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ದಿ ಮಹಾನದಿ ರೈಸಸ್ ಇನ್ ಸಿಹಾವಾ ರೇಂಜ್, ಫ್ಲೋಸ್ ಟುವರ್ಡ್ಸ್ ದಿ ಈಸ್ಟ್ ಆ್ಯಂಡ್ ಜಾಯಿನ್ಸ್ ದಿ ಬೇ ಆಫ್ ಬೆಂಗಾಲ್. ನೋಡಿರಿ, ಮಹಾನದಿ ಎಲ್ಲಿ ಹುಟ್ಟುತ್ತೆ? ಸಿಹಾವಾ ಅಂತ ಒಂದು ಬೆಟ್ಟಗಳಿದೆ, ಆ ಒಂದು ಜಾಗದಲ್ಲಿ ಹುಟ್ಬಿಟ್ಟು ಈಸ್ಟ್ ಕಡೆಗೆ ಹರ್ಕೊಂಡೋಗಿ 851 ಕಿಲೋಮೀಟರ್ ಹರ್ಕೊಂಡೋಗಿ ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುತ್ತೆ. ತೋರಿಸ್ತೀನಿ ನೋಡಿ. ಮಹಾನದಿ ಅಂತ ಹೇಳ್ಬಿಟ್ಟು ಇಲ್ಲಿ ಹುಟ್ಬಿಟ್ಟು ಹರ್ಕೊಂಡು ಹೋಗ್ಬಿಟ್ಟು ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುವಂಥದ್ದು. ನೆಕ್ಸ್ಟ್, ದಿ ಗೋದಾವರಿ ಇಸ್ ದಿ ಲಾರ್ಜೆಸ್ಟ್ ರಿವರ್ ಇನ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಲ್ಲಿ ಯಾವುದಪ್ಪ ತುಂಬ ದೊಡ್ಡ ನದಿ ಅಂತ ಹೇಳಿದ್ರೆ ಅದು ಗೋದಾವರಿ ಅಂತ. ಇಟ್ ರೈಸಸ್ ಇನ್ ತ್ರಿಯಂಬಕ, ಫ್ಲೋಸ್ ಟುವರ್ಡ್ಸ್ ಈಸ್ಟ್ 1465 ಕಿಲೋಮೀಟರ್ಸು ಈಸ್ಟ್ ಕಡೆ ಹರ್ಕೊಂಡು ಹೋಗ್ಬಿಟ್ಟು ಆ್ಯಂಡ್ ದೆನ್ ಜಾಯಿನ್ಸ್ ಬೇ ಆಫ್ ಬೆಂಗಾಲ್. ಆಮೇಲೆ ಇದು ಬೇ ಆಫ್ ಬೆಂಗಾಲ್ ಸಮುದ್ರಕ್ಕೆ ಜಾಯ್ನ್ ಆಗುತ್ತೆ. ನೋಡಿ, ಇಲ್ಲಿ ಹುಟ್ಟುತ್ತೆ ಗೋದಾವರಿ ನದಿ, ಹರ್ಕೊಂಡು ಬಂದು ಲಾಸ್ಟ್ಗೆ ಬೇ ಆಫ್ ಬೆಂಗಾಲ್ಗೆ ಹೋಗುವಂಥದ್ದು. ರಿವರ್ ಕೃಷ್ಣ ರೈಸಸ್ ನಿಯರ್ ಮಹಾಬಲೇಶ್ವರ, ದೆನ್ ಇಟ್ ಫ್ಲೋಸ್ ಟುವರ್ಡ್ಸ್ ಸೌತ್ ಈಸ್ಟ್ 1400 ಕಿಲೋಮೀಟರ್ಸ್ ಆ್ಯಂಡ್ ದೆನ್ ಜಾಯಿನ್ಸ್ ಬೇ ಆಫ್ ಬೆಂಗಾಲ್. ಕೃಷ್ಣಾ ನದಿನೂ ಅಷ್ಟೇ ನೋಡಿ, ಕೃಷ್ಣಾ ನದಿನೂ ಅಷ್ಟೇ ಇಲ್ಲಿ ಹುಟ್ಟುತ್ತೆ, ಹರ್ಕೊಂಡು ಬಂದು ಲಾಸ್ಟ್ಗೆ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ಇದೆಲ್ಲ ಕೂಡ ನೀವು ಮ್ಯಾಪ್ಸಲ್ಲಿ ನೋಡ್ಕೊಳ್ಬೋದು. ಇಟ್ಸ್ ಮೈನ್ ಟ್ರಿಬ್ಯೂಟರೀಸ್ ಆರ್ ಭೀಮಾ, ತುಂಗಭದ್ರಾ, ಕೊಯ್ನಾ, ಘಟಪ್ರಭಾ, ಮಲಪ್ರಭಾ ಎಕ್ಸೆಟ್ರಾ. ನೋಡಿರಿ, ಈ ನದಿಗೆ ಎಷ್ಟೊಂದು ಟ್ರಿಬ್ಯೂಟರೀಸ್ ಎಲ್ಲ ಇದೆ ಕೃಷ್ಣಾ ನದಿಗೆ, ಅವೆಲ್ಲ ಕೂಡ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ರಿವರ್ ಕಾವೇರಿ ರೈಸಸ್ ಎಟ್ ತಲಕಾವೇರಿ, ಕೊಡಗು, ಫ್ಲೋಸ್ ಟುವರ್ಡ್ಸ್ ಈಸ್ಟ್ ಆ್ಯಂಡ್ ಜಾಯಿನ್ಸ್ ದಿ ಬೇ ಆಫ್ ಬೆಂಗಾಲ್. ನೋಡಿ, ನಮ್ಗೆ ಗೊತ್ತು ಕಾವೇರಿ ನದಿ, ಇದು ಕೂಡ ತಲಕಾವೇರಿಯಲ್ಲಿ ಹುಟ್ಟುತ್ತೆ, ಕೊಡಗು ಅಲ್ಲಿ. ಆಮೇಲೆ ಈಸ್ಟ್ ಕಡೆ ಹರ್ಕೊಂಡು ಬಂದು ಬೇ ಆಫ್ ಬೆಂಗಾಲ್ಗೆ ಜಾಯ್ನ್ ಆಗುವಂಥದ್ದು. ದಿ ಹೇಮಾವತಿ, ಶಿಂಷಾ, ಕಪಿಲಾ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಸುವರ್ಣವತಿ, ಭವಾನಿ ಆರ್ ದಿ ಮೈನ್ ಟ್ರಿಬ್ಯೂಟರೀಸ್ ಆಫ್ ಕಾವೇರಿ. ಕಾವೇರಿ ನದಿ ಕೂಡ ಅಷ್ಟೇ ಎಷ್ಟೊಂದು ಟ್ರಿಬ್ಯೂಟರೀಸ್ ಇದೆ, ನೀವು ನೋಡ್ಬೋದು. ನೋಡಿ, ಇವೆಲ್ಲ ಕೂಡ ಟ್ರಿಬ್ಯೂಟರೀಸ್, ಇದೆಲ್ಲ ಹರ್ಕೊಂಡು ಬಂದು ಲಾಸ್ಟ್ಗೆ ಬೇ ಆಫ್ ಬೆಂಗಾಲ್ಗೆ ಹೋಗುತ್ತೆ. ದಿ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್. ಈಗ ಈಸ್ಟ್ ಫ್ಲೋಯಿಂಗ್ ರಿವರ್ಸ್ ನೋಡಿದ್ವಿ, ಈಗ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಅರೇಬಿಯನ್ ಸಿ ಕಡೆ ಯಾವ್ಯಾವುದು ಹೋಗುತ್ತೆ ಆ ನದಿಗಳು ಕೂಡ ನೋಡೋಣ. ದಿ ನರ್ಮದಾ ಆ್ಯಂಡ್ ತಾಪಿ ಆರ್ ದಿ ಇಂಪಾರ್ಟೆಂಟ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆಫ್ ಸೌತ್ ಇಂಡಿಯಾ. ನೋಡಿ, ನರ್ಮದಾ ಮತ್ತು ತಾಪಿ ರಿವರ್ ಏನಿದೆ ಇವು ತುಂಬ ಇಂಪಾರ್ಟೆಂಟ್ ನದಿಗಳು, ಅಂದರೆ ವೆಸ್ಟ್ ಕಡೆಗೆ ಹೋಗುವಂಥವು. ರಿವರ್ ನರ್ಮದಾ ರೈಸಸ್ ಇನ್ ಅಮರಕಂಟಕ್ ಹಿಲ್ಸ್ ಆ್ಯಂಡ್ ಫ್ಲೋಸ್ ವೆಸ್ಟ್ವರ್ಡ್ಸ್ 1312 ಕಿಲೋಮೀಟರ್ಸ್ ಥ್ರೂ ಎ ನ್ಯಾರೋ ಗಾರ್ಜ್ ಕಾಲ್ಡ್ ಮಾರ್ಬಲ್ ಗಾರ್ಜ್ ಆ್ಯಂಡ್ ಜಾಯಿನ್ಸ್ ದಿ ಅರೇಬಿಯನ್ ಸಿ. ನೋಡಿ, ನರ್ಮದಾ ಎಲ್ಲಿ ಹುಟ್ಟುತ್ತೆ? ಅಮರ್ಕಂಟಕ್ ಹಿಲ್ಸ್ ಹತ್ರ ಹುಟ್ಟುತ್ತೆ. ನೋಡಿ, ಇದು ನರ್ಮದಾ ರಿವರ್ ಅಂದರೆ ಇಲ್ಲಿ ಹುಟ್ಟುತ್ತೆ, ಹರ್ಕೊಂಡು ಹೋಗ್ಬಿಟ್ಟು 1400 ಕಿಲೋಮೀಟರ್ ಹತ್ರ ಆಮೇಲೆ ಹೋಗಿ ಅರೇಬಿಯನ್ ಸಿಗೆ ಜಾಯ್ನ್ ಆಗುವಂಥದ್ದು. ದೆನ್ ದಿ ತಾಪಿ ರಿವರ್ ರೈಸಸ್ ನಿಯರ್ ಮುಲ್ತಾಯ್, ಫ್ಲೋಸ್ ವೆಸ್ಟ್ವರ್ಡ್ಸ್ 724 ಕಿಲೋಮೀಟರ್ಸ್ ಆ್ಯಂಡ್ ದೆನ್ ಜಾಯಿನ್ಸ್ ದಿ ಅರೇಬಿಯನ್ ಸಿ. ನೋಡಿ, ತಾಪಿ ನದಿ ಇಲ್ಲಿ ಹುಟ್ಟುತ್ತೆ, ಹರ್ಕೊಂಡೋಗಿ ಅರೇಬಿಯನ್ ಸಿಗೆ ಜಾಯ್ನ್ ಆಗೋದು. ಮೆನಿ ಅದರ್ ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಆರ್ ಶಾರ್ಟ್ ಆ್ಯಂಡ್ ಸ್ವಿಫ್ಟ್. ನೋಡಿರಿ, ಇದಿಷ್ಟೇ ಅಲ್ಲ, ನರ್ಮದಾ ಮತ್ತು ತಾಪಿ ಮಾತ್ರ ಅಲ್ಲ ಅರೇಬಿಯನ್ ಸಿ ಕಡೆಗೆ ಹೋಗುವಂಥದ್ದು, ಇನ್ನೂ ಸುಮಾರು ನದಿಗಳಿದೆ. ಆದರೆ ಇವೆಲ್ಲ ಇಷ್ಟು ದೊಡ್ಡ ನದಿಗಳಿಲ್ಲ, ಅಂದರೆ ಇಷ್ಟು ಉದ್ದ ಇರೋಂಥ ನದಿಗಳಿಲ್ಲ. ಅಲ್ಲೇ ಹುಟ್ಟುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ ಒಂದು ಸರಿ. ನೋಡಿ, ಇಲ್ಲೇ ಹುಟ್ಟುತ್ತೆ, ಹುಟ್ಬಿಟ್ಟು ಎಷ್ಟೊಂದು ಹೀಗೆ ಸಮುದ್ರಕ್ಕೆ ಹೋಗಿ ಜಾಯ್ನ್ ಆಗಿಬಿಡುತ್ತೆ. ಅದಕ್ಕೆ ಅವೆಲ್ಲ ಕೂಡ ಲಿಸ್ಟ್ ಮಾಡಿಲ್ಲ ಇಲ್ಲಿ. ಇಂಪಾರ್ಟೆಂಟ್ ಅಮಾಂಗ್ ದೆಮ್ ಆರ್ ಸಬರ್ಮತಿ, ಮಾಂಡೋವಿ, ಜುವಾರಿ, ಬೆಡ್ತಿ, ಶರಾವತಿ, ಕಾಳಿ, ನೇತ್ರಾವತಿ ಆ್ಯಂಡ್ ದಿ ಪೆರಿಯಾರ್. ಈ ನದಿಗಳೆಲ್ಲ ಕೂಡ ವೆಸ್ಟ್ ಫ್ಲೋಯಿಂಗ್ ಆಗಿದೆ. ಇರಿಗೇಷನ್. ಏನು ಇರಿಗೇಷನ್ ಅಂದರೆ ಮೀನಿಂಗ್ ಏನು ನೋಡೋಣ. ದಿ ಆರ್ಟಿಫಿಷಿಯಲ್ ಸಪ್ಲೈ ಆಫ್ ವಾಟರ್ ಫಾರ್ ದಿ ಪರ್ಪಸ್ ಆಫ್ ಅಗ್ರಿಕಲ್ಚರ್ ಈಸ್ ಕಾಲ್ಡ್ ಇರಿಗೇಷನ್.
ನೋಡಿರಿ ಎಲ್ಲ ಕೂಡ ಬೆಳೆ ಯಾವ ಥರ ಬೆಳೀತಾರೆ ಅಂತ ಹೇಳಿದ್ರೆ ಮಳೆ ಬಂದಾಗ ಅದ್ರ ಪ್ರೋಸೆಸ್ ಉತ್ತೋದು ಮತ್ತು ಬಿತ್ತೋದು ಅದೆಲ್ಲ ಮಾಡಿ ಕಟಾವು ಮಾಡೋದು ನಾರ್ಮಲ್ ಪ್ರೊಸೀಜರ್ ಇರುತ್ತೆ. ಆದರೆ ಇದನ್ನು ನಾವು ಇರಿಗೇಷನ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವ್ದು ಇರಿಗೇಷನ್ ಆಗುತ್ತೆ? ಎಲ್ಲಿ ಒಂದು ಜಾಗಕ್ಕೆ, ಒಂದು ಬೆಳೆ ಬೆಳೀತಾ ಇರೋ ಜಾಗಕ್ಕೆ, ಅಗ್ರಿಕಲ್ಚರ್ಗೆ ಆರ್ಟಿಫಿಷಿಯಲಿ ನಾವು ನೀರು ಸಪ್ಲೈ ಮಾಡ್ತಾ ಇರ್ತೀವಿ. ಅಂದರೆ ಒಂದು ಭೂಮಿಯಲ್ಲಿ ಬೋರ್ವೆಲ್ ತೋರಿಸ್ಬಿಟ್ಟು ಸಪ್ಲೈ ಮಾಡೋದು, ಅಥವಾ ಕೆರೆಯಿಂದ ಸಪ್ಲೈ ಮಾಡೋದು, ಬಾವಿಯಿಂದ ಸಪ್ಲೈ ಮಾಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಅದನ್ನು ನಾವು ಇರಿಗೇಷನ್ ಅಂತ ಕರಿತೀವಿ. ಓಕೆ, ಮಳೆ ಬರೋದನ್ನು ಬಿಟ್ಟು ಬೇರೆ ಎಲ್ಲ. ಇಟ್ ರೆಫರ್ಸ್ ಟು ದಿ ಸಪ್ಲೈ ಆಫ್ ವಾಟರ್ ಟು ಅಗ್ರಿಕಲ್ಚರ್ ಲ್ಯಾಂಡ್ ಫ್ರಮ್ ರಿವರ್ಸ್, ರಿಸರ್ವರ್ಸ್, ಟ್ಯಾಂಕ್ಸ್, ಫ್ರಮ್ ಅಂಡರ್ಗ್ರೌಂಡ್ ಸೋರ್ಸಸ್ ಎಕ್ಸೆಟ್ರಾ. ನೋಡಿ, ಈ ರೀತಿ ನದಿಗಳಿಂದ, ರಿಸರ್ವರಿಂದ, ಕೆರೆಗಳಿಂದ, ಅಂಡರ್ಗ್ರೌಂಡ್ ವಾಟರಿಂದ, ಇದರಿಂದ ನೀರು ಸಪ್ಲೈ ಮಾಡಿದ್ರೆ ಅದು ಇರಿಗೇಷನ್ ಅಂತ. ಈಗ ನೀಡ್ ಆಫ್ ಇರಿಗೇಷನ್ ಏನು ಅಂದರೆ, ಏನಕ್ಕೋಸ್ಕರ ಇರಿಗೇಷನ್ ಬೇಕು? ಸುಮ್ಮನೆ ಮಳೆ ಬಂದಾಗ ಅದು ಬೆಳೆಯುತ್ತಲ್ವ, ಸುಮ್ಮನೆ ನಾವೇನಕ್ಕೆ ಅಲ್ಲಿಂದ ಕನಾಲ್ಸ್ ತೋರಿಸೋದಿರ್ಬೋದು, ಬೋರ್ವೆಲ್ ಹಾಕ್ಸೋದು, 1,000 1,500 ಅಡಿ ಬೋರ್ವೆಲ್ ತೋರಿಸ್ತೀವಿ. ಏನಕ್ಕೆ ಇದೆಲ್ಲ ಮಾಡಬೇಕು? ಮಳೆ ಬಂದರೆ ಸಾಕಲ್ವಾ? ಸಾಕಾಗಲ್ಲ. ಏನಕ್ಕೆ? ಇಲ್ಲಿದೆ ನೋಡಿ. ಇಂಡಿಯಾ ಈಸ್ ಅನ್ ಅಗ್ರಿಕಲ್ಚರಲ್ ಕಂಟ್ರಿ. ನೋಡಿರಿ, ನಾವು ಇಂಡಿಯಾ ಎಷ್ಟೇ ಡೆವಲಪ್ ಆಗಿದೆ ಸೈಂಟಿಫಿಕಲಿ, ಟೆಕ್ನಾಲಜಿಕಲಿ ಅಂತ ಹೇಳಿದ್ರು ಕೂಡ ಇಂಡಿಯಾ ಇನ್ನೂ ಒಂದು ಅಗ್ರಿಕಲ್ಚರಲ್ ಕಂಟ್ರಿ, ಅಂದರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ದೇರ್ಫೋರ್ ಇಟ್ ನೀಡ್ಸ್ ಎ ರೆಗ್ಯುಲರ್ ಆ್ಯಂಡ್ ಸಫಿಷಿಯಂಟ್ ಸಪ್ಲೈ ಆಫ್ ವಾಟರ್. ಈ ಅಗ್ರಿಕಲ್ಚರ್ ಸಸ್ಟೈನ್ ಮಾಡಬೇಕು ಅಂದರೆ ನೀರು ಕಂಟಿನ್ಯೂಸ್ ಆಗಿ ಬೇಕಾಗುತ್ತೆ, ಮತ್ತು ತುಂಬ ಜಾಸ್ತಿ ಬೇಕಾಗುತ್ತೆ ನಮಗೆ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಡಿಪೆಂಡ್ಸ್ ಮೈನ್ಲಿ ಆನ್ ಮಾನ್ಸೂನ್ ರೈನ್ಫಾಲ್. ಈಗ ನಾರ್ಮಲಾಗಿ ಅಗ್ರಿಕಲ್ಚರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಂಡಿಯಾದಲ್ಲಿ? ಬೆಳೆಗಳೆಲ್ಲ ಮುಂಗಾರು ಮಳೆ ಮೇಲೆ ಅಥವಾ ಮಾನ್ಸೂನ್ ರೈನ್ಫಾಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆವಾಗ ಇಂಥ ಮಳೆ ಇಂಥ ಟೈಮಲ್ಲಿ ಬರುತ್ತೆ ಅಂದರೆ ಅವಾಗ ಹೋಗಿ ರೈತರು ಬಿತ್ತನೆ ಅದೆಲ್ಲ ಕೂಡ ಶುರು ಮಾಡ್ತಾರೆ. ಆದರೆ ಇಲ್ಲೇನಾಗಿದೆ, ಇಟ್ ಈಸ್ ಸೀಸನಲ್, ಅನ್ಸರ್ಟೈನ್ ಆ್ಯಂಡ್ ಅನ್ಈವನ್ಲಿ ಡಿಸ್ಟ್ರಿಬ್ಯೂಟೆಡ್. ನೋಡಿ, ಆದರೆ ಮುಂಗಾರು ಮಳೆ ಬಂದು ಸೀಸನಲ್, ಅಂದರೆ ವರ್ಷಕ್ಕೆ ಒಂದು 2 ತಿಂಗಳು 3 ತಿಂಗಳು ಮಾತ್ರ ಬರುತ್ತೆ, ಆಮೇಲೆ ಮಳೆ ಬರಲ್ಲ. ಮತ್ತು ಅನ್ಸರ್ಟೈನ್, ಒಂಥರ ಬಂದರೆ ಬಂತು, ಇಲ್ಲಾಂದರೆ ಇಲ್ಲ. ಓಕೆ, ಆ ಥರನೂ ಇದೆ ಈಗೆಲ್ಲ. ಮತ್ತು ಅನ್ಈವನ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ, ಅಂದರೆ ಎಲ್ಲ ಕಡೆಗೂ ಬರಲ್ಲ ಮಳೆ. ಈಗ ಬೆಂಗಳೂರಲ್ಲಿ ಬಂತು ಅಂದರೆ ಮೈಸೂರಲ್ಲಿ ಬರಲ್ಲ, ಮೈಸೂರಲ್ಲಿ ಬಂತು ಅಂದರೆ ಬೀದರಲ್ಲಿ ಬರಲ್ಲ, ಈ ರೀತಿ. There are certain crops which require a larger and regular water supply, such as rice, sugarcane, etc. ನೋಡಿರಿ, ಕೆಲವು ಕ್ರಾಪ್ಸ್ ಬರುತ್ತೆ, ಇದಕ್ಕೆ ವರ್ಷದಲ್ಲಿ 2 ತಿಂಗಳು 3 ತಿಂಗಳು ಮಳೆ ಬಂದರೆ ಬೆಳೆಯಲ್ಲ. ಇದು ಕರೆಕ್ಟಾಗಿ ಬಂದರೂ ಬೆಳೆಯಲ್ಲ. ಇದಕ್ಕೆ ವರ್ಷ ಪೂರ್ತಿ ಅಥವಾ ಇವತ್ತು ಯಾವಾಗ ಬೆಳೀತಾ ಇರ್ತಾರೆ ಆ ಟೈಮ್ ಫುಲ್ಲು ಕೂಡ ಇದಕ್ಕೆ ಬೇಕಾದಷ್ಟು ನೀರನ್ನ ಕೊಡಬೇಕಾಗತ್ತೆ. ತುಂಬ ಜಾಸ್ತಿ ನೀರೇ ಕನ್ಸ್ಯೂಮ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ರೈಸ್ ಇರ್ಬೋದು, ಅಂದರೆ ಭತ್ತ ಅಂತೀವಲ್ಲ ಅದು, ಮತ್ತು ಶುಗರ್ ಕೇನ್. ಬಿಸೈಡ್ಸ್, ಟು ಇನ್ಕ್ರೀಸ್ ದಿ ಈಲ್ಡ್ ಆ್ಯಂಡ್ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ವಿ ರಿಕ್ವೈರ್ ರೆಗ್ಯುಲರ್ ಸಪ್ಲೈ ಆಫ್ ವಾಟರ್. ಜೊತೆಗೇನು, ಈಗ ನಾವು ಮಳೆ ಮೇಲೆ ಡಿಪೆಂಡ್ ಆಗಿದ್ವಿ ಅಂದರೆ ವರ್ಷಕ್ಕೆ 1 ಬೆಳೆ ತೆಗಿಬೋದು, 2 ಬೆಳೆ ತೆಗಿಬೋದು, ಅಥವಾ 2-3 ತಿಂಗಳು ಅಥವಾ 6 ತಿಂಗಳು ನಾವು ಬೆಳೆ ಬೆಳೀತಾ ಇರ್ಬೋದು. ಆದರೆ ವಿಂಟರ್ ಸೀಸನಲ್ಲಿ ಅವಾಗೆಲ್ಲ ಕೂಡ ಅಷ್ಟು ಮಳೆ ಬರಲ್ಲ. ಅವಾಗ ಏನು ಮಾಡಬೇಕು? ಲ್ಯಾಂಡು ವೇಸ್ಟ್ ಆಗಿರುತ್ತೆ ಅಲ್ಲಿವರೆಗೂ. ಅದರಿಂದ ಈಲ್ಡ್ ಬರಬೇಕು ಅಂದರೆ ಸಪ್ಲೈ ಆಫ್ ವಾಟರ್ ಕರೆಕ್ಟಾಗಿತ್ತು ಅಂದರೆ ನಾವು ವಿಂಟರಲ್ಲಿ ಕೂಡ ಬೆಳೆ ಬೆಳಿಬೋದು. ದಿಸ್ ಕ್ಯಾನ್ ಬಿ ಪ್ರೊವೈಡೆಡ್ ಓನ್ಲಿ ಬೈ ಇರಿಗೇಷನ್ ವಿಚ್ ಈಸ್ ವೆರಿ ಎಸೆನ್ಷಿಯಲ್ ಇನ್ ಇಂಡಿಯಾ. ಈ ರೀತಿ ನಾವು ವಿಂಟರಲ್ಲಿ ಅಥವಾ ಬೆಳೆ ಅಂದರೆ ಮಳೆ ಬೀಳದೇ ಇರೋಂಥ ಸೀಸನಲ್ಲಿ ಮತ್ತು ಅಂಥ ರೀಜನಲ್ಲೂ ಬೆಳೆ ಬೆಳಿಬೇಕು ಅಂದರೆ ಇರಿಗೇಷನ್ನೇ ಒಂದು ಆಪ್ಷನ್ ನಮಗೆ. ಅದಿಲ್ಲ ಅಂದರೆ ಇಂಡಿಯಾದಲ್ಲಿ ತುಂಬ ಕಷ್ಟ ಆಗುತ್ತೆ. ಈಗ ಇರಿಗೇಷನ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ, ಮತ್ತು ಇರಿಗೇಷನ್ ಏನಕ್ಕೆ ಇಂಪಾರ್ಟೆಂಟ್ ನಮಗೆ ಇಂಡಿಯಾಗೆ ಅಂತ ಕೂಡ ತಿಳ್ಕೊಂಡ್ವಿ. ನಾವು ವಿಲ್ ಲುಕ್ ಇನ್ ಟು ಟೈಪ್ಸ್ ಆಫ್ ಇರಿಗೇಷನ್, ಅಂದರೆ ಯಾವ ರೀತಿ ಇರಿಗೇಷನ್ ಇದೆ, ಇದರಲ್ಲೂ ಎಷ್ಟೊಂದು ಟೈಪ್ಸ್ ಇದೆ ನೋಡೋಣ. ದಿ ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಇರಿಗೇಷನ್ ಇನ್ ಇಂಡಿಯಾ ಆರ್ ವೆಲ್ಸ್, ಕೆನಾಲ್ಸ್ ಆ್ಯಂಡ್ ಟ್ಯಾಂಕ್ಸ್. ನೋಡಿ, ನಾರ್ಮಲಾಗಿ ಇಂಡಿಯಾದಲ್ಲಿ ಯಾವ ರೀತಿ ಇರಿಗೇಷನ್ ಮಾಡ್ತೀವಿ? ವೆಲ್ಸ್ ಅಂದರೆ ಬಾವಿಗಳಿರ್ಬೋದು, ಅಂದರೆ ಬೋರ್ವೆಲ್ ತೋರಿಸಿರೋದಿರ್ಬೋದು ಅಥವಾ ನಾರ್ಮಲ್ ಬಾವಿ ಇರ್ಬೋದು, ಎರಡು ಕೂಡ ಒಂದೇ. ಮತ್ತು ಕೆನಾಲ್ ಅಂದರೆ ಒಂದು ದೊಡ್ಡ ಮೋರಿ ಥರ ದೊಡ್ಡ ಕೆನಾಲ್ನ ತೋಡ್ತಾರೆ. ನೀವು ಸಿಟಿಯಲ್ಲಿರೋರಿಗೆ ಗೊತ್ತಿರಲ್ಲ, ಮೋರಿ ಥರನೇ ತುಂಬ ದೊಡ್ಡದಿರುತ್ತೆ, ಅದರಲ್ಲಿ ನೀರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಈ ಥರದ್ದು. ಮತ್ತು ಟ್ಯಾಂಕ್ಸ್, ದೊಡ್ಡ ದೊಡ್ಡ ಕೆರೆಗಳು ಆ ಥರ ಏನಾದ್ರು ಕಟ್ಟಿರ್ತಾರಲ್ಲ ಅದು. ಇದೆಲ್ಲದರಿಂದ ಇಂಡಿಯಾದಲ್ಲಿ ಇರಿಗೇಷನ್ ಆಗುವಂಥದ್ದು. ರೀಸೆಂಟ್ಲಿ ಅದರ್ ಟೈಪ್ಸ್ ಆಫ್ ಇರಿಗೇಷನ್ ಸಚ್ ಆಸ್ ಸ್ಪ್ರಿಂಕ್ಲರ್ ಆ್ಯಂಡ್ ಡ್ರಿಪ್ ಇರಿಗೇಷನ್ ಹ್ಯಾವ್ ಬಿನ್ ಇಂಟ್ರೊಡ್ಯೂಸ್ಡ್. ಇದ್ರ ಜೊತೆಗೆ ಇವಾಗ ರೀಸೆಂಟಾಗಿ ಏನು ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್ ಮತ್ತು ಸ್ಪ್ರಿಂಕ್ಲರ್ ಇರಿಗೇಷನ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈಗ ನೋಡೋಣ ಒಂದೊಂದೇ. ವೆಲ್ ಇರಿಗೇಷನ್, ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್ ಇನ್ ಇಂಡಿಯಾ. ನೋಡಿ, ವೆಲ್ ಇರಿಗೇಷನ್ನೇ ತುಂಬ ಇಂಪಾರ್ಟೆಂಟ್ ಟೈಪ್ ಆಫ್ ಇರಿಗೇಷನ್ ಅಂತ ಹೇಳ್ಬೋದು. ನಿಯರ್ಲಿ 60.7% ಆಫ್ ದಿ ಟೋಟಲ್ ಇರಿಗೇಟೆಡ್ ಏರಿಯಾ ಈಸ್ ಫ್ರಮ್ ವೆಲ್ ಇರಿಗೇಷನ್. ನೋಡಿ, ಇಂಡಿಯಾದಲ್ಲಿ ಟೋಟಲ್ ಏನಿದೆ ಇರಿಗೇಟೆಡ್ ಏರಿಯಾ ಅಂದರೆ ಮಾಮೂಲಿ ಮಳೆ ಬಂದು ಬೆಳೆಯೋವಂಥದ್ದಲ್ಲ, ನಾವು ಆರ್ಟಿಫಿಷಿಯಲಿ ಇರಿಗೇಟ್ ಮಾಡ್ತಾ ಇರೋಂಥ ಜಾಗ ಟೋಟಲಾಗಿ ಎಷ್ಟಿದೆ ಅದನ್ನು ನೋಡಿದ್ರೆ ಅದರಲ್ಲಿ 60% ಅಷ್ಟು, ಅಂದರೆ 60.7% ಅಷ್ಟು ವೆಲ್ ಇರಿಗೇಷನ್ ಆಗುವಂಥದ್ದು. ಅಥವಾ ಕೊಳವೆ ಬಾವಿ ಅಂದರೆ ಬೋರ್ವೆಲ್ ತೋಡಿಸಿರೋದಿರ್ಬೋದು ಅಥವಾ ಮಾಮೂಲಿ ಬಾವಿ ಇರ್ಬೋದು, ಇದರಿಂದನೇ. ವೆಲ್ ಇರಿಗೇಷನ್ ಈಸ್ ಪಾಸಿಬಲ್ ಈವನ್ ಇನ್ ಏರಿಯಾಸ್ ಆಫ್ ಲೋ ರೈನ್ಫಾಲ್. ನೋಡಿ, ವೆಲ್ ಇರಿಗೇಷನ್ ಏನಕ್ಕೆ ಇಷ್ಟು ಸ್ಪ್ರೆಡ್ ಆಗಿದೆ?
ತುಂಬ ಕಮ್ಮಿ ಮಳೆ ಆಗೋವಂಥ ಜಾಗದಲ್ಲೂ ಕೂಡ ಈ ಇರಿಗೇಷನ್ ಮಾಡ್ಬೋದು. ಕೆಲವು ರೀಜನಲ್ಲಿ ಮಳೆಗಳೇ ಆಗಲ್ಲ ವರ್ಷ, ಆದರೆ ಒಂದು ಸರಿ 2 ಸರಿ ಮಳೆ ಬಂತು ಅಂದರೆ ಈ ಒಂದು ವೆಲ್ ಇರಿಗೇಷನ್ ಮಾಡ್ಕೊಂಡು ಬೋರ್ವೆಲ್ ತೋಡಿಸಿದ್ರೆ ಅವರು ಬೆಳೆಗಳು ಬೆಳಿಬೋದು. ಇಟ್ ಈಸ್ ಚೀಪ್ ಆ್ಯಂಡ್ ಈಸಿ ಟು ಡಿಗ್ ವೆಲ್ಸ್ ಆ್ಯಂಡ್ ದೇ ಡು ನಾಟ್ ರಿಕ್ವೈರ್ ಸುಪೀರಿಯರ್ ಟೆಕ್ನಾಲಜಿ. ಈಗ ಟೆಕ್ನಾಲಜಿ ಎಲ್ಲ ಇನ್ಕ್ರೀಸ್ ಆಗಿರೋದ್ರಿಂದ ಏನಾಗಿದೆ, ವೆಲ್ ಇರಿಗೇಷನ್ ಏನಕ್ಕೆ ಇಷ್ಟು ಡೆವಲಪ್ ಆಗಿದೆ ಅಂದರೆ ಬಾವಿ ತೋಡಿಸೋದು ಅಥವಾ ಬೋರ್ವೆಲ್ ತೋಡಿಸೋದು ತುಂಬ ಈಸಿ ಆಗಿದೆ ಮತ್ತು ತುಂಬ ಕಮ್ಮಿಗೂ ಆಗಿದೆ. ಇವಾಗೆಲ್ಲ ಕಾಸ್ಟ್ ಜಾಸ್ತಿ ಆಗಿದೆ ಬಿಡಿ, ಆದರೆ ನಾರ್ಮಲಾಗಿ ಬೇರೆದಕ್ಕೆ ನೋಡಿದ್ರೆ ಇದು ಕಮ್ಮಿನೇ. ಇಟ್ ಈಸ್ ಈಸಿ ಈವನ್ ಫಾರ್ ಸ್ಮಾಲ್ ಫಾರ್ಮರ್ಸ್ ಟು ಡಿಗ್ ವೆಲ್ಸ್. ನೋಡಿ, ಈ ಥರ ಬೋರ್ವೆಲ್ ತೋಡಿಸೋದಕ್ಕೆ 2 ಎಕರೆ 3 ಎಕರೆ ಕೊಂಡಿರೋಂಥ ರೈತರಿಗೂ ಕೂಡ ಈಸಿಯಾಗಿ ತೋಡಿಸ್ಬೋದು. ಏನೋ 1 ಲಕ್ಷ 1.25 ಲಕ್ಷದಲ್ಲಿ ತೋಡಿಸ್ಕೊಂಡ್ಬಿಡ್ಬೋದು. ಅದರಿಂದ ಎಲ್ಲರೂ ಕೂಡ ವೆಲ್ ಇರಿಗೇಷನ್ನೇ ಅನುಸರಿಸಿದ್ದಾರೆ. ವೆಲ್ ಇರಿಗೇಷನ್ ಈಸ್ ಲಾರ್ಜ್ಲಿ ಪ್ರಾಕ್ಟಿಸ್ಡ್ ಇನ್ ಗಂಗಾ ರಿವರ್ ಪ್ಲೈನ್ಸ್ ಇನ್ಕ್ಲೂಡಿಂಗ್ ಪಂಜಾಬ್, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್ ಆ್ಯಂಡ್ ವೆಸ್ಟ್ ಬೆಂಗಾಲ್. ನೋಡಿ, ವೆಲ್ ಇರಿಗೇಷನ್ ಜಾಸ್ತಿ ಎಲ್ಲಿದೆ, ಈ ಗಂಗಾ ಪ್ಲೈನ್ಸ್ ಅಂತ ಏನು ಕರಿತೀವಿ ಅಂದರೆ ಗಂಗಾ ನದಿಯ ಆ ಸೈಡ್ ಈ ಸೈಡ್ ಅಂತ ಜಾಗಗಳು, ಅಂಥ ಕಡೆ ಈ ಪಂಜಾಬ್ ಇರ್ಬೋದು, ಹರಿಯಾಣ, ಉತ್ತರ ಪ್ರದೇಶ್, ಬಿಹಾರ್, ವೆಸ್ಟ್ ಬೆಂಗಾಲ್ ಈ ಕಡೆ ತುಂಬ ಜಾಸ್ತಿನೇ ವೆಲ್ ಇರಿಗೇಷನ್ ಇದೆ. ಇನ್ ಸೌತ್ ಇಂಡಿಯಾ ಆಸ್ ವೆಲ್ ಇರಿಗೇಷನ್ ಈಸ್ ವೈಡ್ಲಿ ಪ್ರಾಕ್ಟಿಸ್ಡ್ ಇನ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಕರ್ನಾಟಕ ಆ್ಯಂಡ್ ಒಡಿಶಾ. ಆಲ್ಮೋಸ್ಟ್ ಆಲ್ ಸೌತ್ ಇಂಡಿಯಾದಲ್ಲೇ ಅಂತಲ್ಲ, ನಾರ್ತ್ ಇಂಡಿಯಾದೇ ಅಂತಲ್ಲ, ಆಲ್ಮೋಸ್ಟ್ ಆಲ್ ಈಗ ಈ ದೇಶದಲ್ಲಿ ಎಲ್ಲ ಕಡೆ ಕೂಡ ವೆಲ್ ಇರಿಗೇಷನ್ನೇ ಜಾಸ್ತಿ ಆಗಿದೆ. ವೆಲ್ಸ್ ಆರ್ ಆಫ್ 2 ಟೈಪ್ಸ್. ನೋಡಿರಿ, ವೆಲ್ಸಲ್ಲಿ 2 ಥರ ಇದೆ. ನಾನು ಹೇಳ್ತಾ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಂದು ಬಂದು ಓಪನ್ ವೆಲ್ಸ್, ಅಂದರೆ ಹಳೆ ಕಾಲದ ಬಾವಿ ಓಪನ್ ಆಗಿರುತ್ತಲ್ಲ, ನೋಡಿದಿರಲ್ಲ, ನೀರು ತಗೊಳ್ತಾ ಇರ್ತಾರೆ ಹಳ್ಳಿಯಲ್ಲಿ, ಆ ಥರದ್ದು. ಇನ್ನೊಂದು ಬಂದು ಟ್ಯೂಬ್ ವೆಲ್ಸ್, ಅಂದರೆ ಈಗ ಬೋರ್ವೆಲ್ ಅಂತ ಏನು ಕರಿತೀವಿ ನಾವು, ಮಿಷಿನ್ಸ್ ಯೂಸ್ ಮಾಡಿ, ಟ್ರಕ್ ಯೂಸ್ ಮಾಡಿ ತೋಡ್ತಾರೆ, ಒಂದು ಟ್ಯೂಬ್ ಹಾಕ್ತಾರೆ, ಅದು ಟ್ಯೂಬ್ ವೆಲ್ ಅಂದರೆ. ಟ್ಯೂಬ್ ವೆಲ್ ಇರಿಗೇಷನ್ ಹ್ಯಾಸ್ ಬಿಕಮ್ ವೈಡ್ ಸ್ಪ್ರೆಡ್ ಇನ್ ಇಂಡಿಯಾ. ಈ ಓಪನ್ ವೆಲ್ಗಿಂತ ಈ ಟ್ಯೂಬ್ ವೆಲ್ಸು ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಬಾವಿ ಅಷ್ಟಡಿ ತೋಡ್ಸೋಕ್ಕಾಗಲ್ಲ, 200 ಅಡಿ ಎಲ್ಲ. ಆದರೆ ಈ ಥರ ಬೋರ್ವೆಲ್ ಥರ ಆದರೆ 1000 ಅಡಿ 1500 ಅಡಿ ತೋರಿಸ್ಬಿಟ್ಟು ನೀರು ತೆಗೆದು ಇರಿಗೇಟ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಇರಿಗೇಷನ್ ಬಂದು ಕೆನಾಲ್ ಇರಿಗೇಷನ್. ಇಟ್ ಆಕ್ಯುಪೈಸ್ ದಿ ಸೆಕೆಂಡ್ ಪ್ಲೇಸ್ ಆಫ್ಟರ್ ದಿ ವೆಲ್ ಇರಿಗೇಷನ್ ಆ್ಯಂಡ್ ಅಕೌಂಟ್ಸ್ ಫಾರ್ ಅಬೌಟ್ 27% ಆಫ್ ದಿ ಟೋಟಲ್ ಇರಿಗೇಟೆಡ್ ಏರಿಯಾ. ನೋಡಿರಿ, ಬೋರ್ವೆಲ್ಸ್ ಅಥವಾ ವೆಲ್ಸ್ ಟೋಟಲಿ ನಾವು ಏನು 60% ಏನು ನಾವು ಹೇಳಿದ್ವಿ, ಅದು ಫಸ್ಟ್ ಪೊಸಿಷನಲ್ಲಿತ್ತು ಅಂದರೆ ಕೆನಾಲ್ ಇರಿಗೇಷನ್ ಬಂದು ಸೆಕೆಂಡ್ ಪೊಸಿಷನಲ್ಲಿದೆ. ಇದು 27% ಅಷ್ಟು ಏರಿಯಾ ಕೆನಾಲ್ ಇರಿಗೇಷನಿಂದನೇ ಇರಿಗೇಟ್ ಆಗುವಂಥದ್ದು. ಇಂಡಿಯಾ ಹ್ಯಾಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ಕೆನಾಲ್ ಸಿಸ್ಟಮ್. ನೋಡಿರಿ, ಇಡೀ ಪ್ರಪಂಚದಲ್ಲೆಲ್ಲ ನೋಡಿದ್ವಿ ಅಂದರೆ ಟಾಪಲ್ಲ, ಒಂದು ಎಲ್ಲದಕ್ಕೂ ನಾರ್ಮಲ್ಗೆ ಆ್ಯಾವ್ರೇಜಿಗೆ ತೊಗೊಂಡ್ರೆ ಅದರಲ್ಲಿ ಜಾಸ್ತಿನೇ ಕೆನಾಲ್ ಸಿಸ್ಟಮ್ಸು ಇಂಡಿಯಾದಲ್ಲಿ ಇದೆ. ದಿ ಗವರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆಫ್ ಕೆನಾಲ್ಸ್. ನಾವು ನಾರ್ಮಲಾಗಿ ಬಾವಿ ತೋಡೋದು ಅಥವಾ ಬೋರ್ವೆಲ್ ತೋಡೋದೆಲ್ಲ ಅಂತ ಹೇಳಿದ್ರೆ ಸ್ಮಾಲ್ ಫಾರ್ಮರ್ಸೇ ಮಾಡ್ಕೊಂಬಿಡ್ತಾರೆ. ಆದರೆ ಈ ಥರ ಕೆನಾಲ್ ಇರಿಗೇಷನ್ ಇವೆಲ್ಲ ಮಾಡಬೇಕು ಅಂದರೆ ಮತ್ತು ಇದನ್ನು ಮೇಂಟೈನ್ ಮಾಡಬೇಕು ಅಂದರೆ ಗವರ್ನಮೆಂಟೇ ಮಾಡಬೇಕು. ಇದು ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ದೇರ್ ಆರ್ 2 ಟೈಪ್ಸ್ ಆಫ್ ಕೆನಾಲ್ಸ್. ಕೆನಾಲ್ಸಲ್ಲೂ ಕೂಡ 2 ಥರ ಇದೆ, ಇನುಂಡೇಷನ್ ಕೆನಾಲ್ಸ್ ಆ್ಯಂಡ್ ಪೆರಿನಿಯಲ್ ಕೆನಾಲ್ಸ್. 2 ಥರ ಇನುಂಡೇಷನ್ ಕೆನಾಲ್ಸ್ ಅಂತ, ಒಂದು ಪೆರಿನಿಯಲ್ ಕೆನಾಲ್ಸ್ ಅಂತ. ಇನ್ ಇನುಂಡೇಷನ್ ಕೆನಾಲ್ಸ್ ವಾಟರ್ ಈಸ್ ಡ್ರಾನ್ ಡೈರೆಕ್ಟ್ಲಿ ಫ್ರಮ್ ದಿ ರಿವರ್ ವಿತೌಟ್ ಬಿಲ್ಡಿಂಗ್ ಡ್ಯಾಮ್. ಇನುಂಡೇಷನ್ ಕೆನಾಲ್ಸಲ್ಲಿ ಯಾವುದು ಡ್ಯಾಮ್ ಕಟ್ಟಲ್ಲ, ಏನೂ ಇಲ್ಲ, ನದಿ ಹರಿತಾ ಇರುತ್ತೆ, ಅಲ್ಲಿಂದನೇ ನೀರನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ಒಂದು ಕೆನಾಲ್ ತೋಡ್ಬಿಟ್ಟು ಹರಿಸ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಇನ್ ಪೆರಿನಿಯಲ್ ಕೆನಾಲ್ಸ್ ಡ್ಯಾಮ್ಸ್ ಆರ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ದಿ ರಿವರ್ಸ್ ಆ್ಯಂಡ್ ವಾಟರ್ ಈಸ್ ಸ್ಟೋರ್ಡ್ ಇನ್ ದಿ ರಿಸರ್ವಾರ್ಸ್ ಆ್ಯಂಡ್ ಯೂಸ್ಡ್ ಫಾರ್ ಅಗ್ರಿಕಲ್ಚರ್ ಥ್ರೂಔಟ್ ದಿ ಇಯರ್ ಆರ್ ಥ್ರೂ ಕೆನಾಲ್ಸ್. ಪೆರಿನಿಯಲ್ ಕೆನಾಲ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನದಿಯಲ್ಲಿ ಹರಿತಾ ಇರೋ ನೀರು ಹಾಗೆ ತೊಗೊಳ್ಳಲ್ಲ. ಫಸ್ಟು ಒಂದು ದೊಡ್ಡ ಡ್ಯಾಮ್ ಕಟ್ತಾರೆ. ಈಗ ನಮಗೆ KRS ಯಾವ ಥರ ಇದೆ, ಇದರ ದೊಡ್ಡ ಡ್ಯಾಮ್ ಕಟ್ತಾರೆ. ಕಟ್ಬಿಟ್ಟು ಅಲ್ಲಿ ಬರೋವಂಥ ನೀರನ್ನೆಲ್ಲ ಸ್ಟೋರ್ ಮಾಡ್ಕೊಳ್ತಾರೆ. ಸ್ಟೋರ್ ಮಾಡಿಕೊಂಡು ಯಾವಾಗ ಮಳೆಗಳು ಬರಲ್ಲ ಅಥವಾ ಇನ್ನೊಂದೇನಾದರೂ ಪ್ರಾಬ್ಲಮ್ ಮತ್ತೆ ಆಗ ನೋಡಿಕೊಂಡು ಜನಗಳಿಗೆ ನೀರನ್ನ ಸಪ್ಲೈ ಮಾಡ್ತಾರೆ. ಕೆನಾಲ್ ಇರಿಗೇಷನ್ ಈಸ್ ಎಕ್ಸ್ಟೆನ್ಸಿವ್ ಇನ್ ಉತ್ತರ ಪ್ರದೇಶ್, ಪಂಜಾಬ್, ಬಿಹಾರ್, ಮಧ್ಯಪ್ರದೇಶ್, ರಾಜಸ್ಥಾನ್, ಹರಿಯಾಣ, ಆಂಧ್ರ ಪ್ರದೇಶ್, ಗುಜರಾತ್, ತಮಿಳ್ನಾಡು, ಒಡಿಶಾ, ವೆಸ್ಟ್ ಬೆಂಗಾಲ್ ಆ್ಯಂಡ್ ಕರ್ನಾಟಕ ಸ್ಟೇಟ್ಸ್. ಈ ಇಷ್ಟು ಸ್ಟೇಟ್ಸಲ್ಲಿ ಕೆನಾಲ್ ಇರಿಗೇಷನ್ ಕೂಡ ತುಂಬ ಜಾಸ್ತಿ ಇದೆ ಅಂತ. ಟ್ಯಾಂಕ್ ಇರಿಗೇಷನ್, 3ನೇ ಟೈಪ್ ಆಫ್ ಇರಿಗೇಷನ್ ಬಂದು ಟ್ಯಾಂಕ್ದು. ಎ ಟ್ಯಾಂಕ್ ಈಸ್ ಎ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್ ಆಲೋ ಆನ್ ದಿ ಅರ್ತ್ ಸರ್ಫೇಸ್ ಇಂಟು ವಿಚ್ ರೈನ್ ವಾಟರ್ ಈಸ್ ಕಲೆಕ್ಟೆಡ್. ಏನು ಟ್ಯಾಂಕ್ ಅಂದರೆ, ನಿಮಗೆ ಟ್ಯಾಂಕ್ ಅಂದರೆ ಸಡನ್ನಾಗಿ ಏನು ಬರುತ್ತೆ, ಮನೆ ಮೇಲಿರೋ ಓವರ್ ಹೆಡ್ ಟ್ಯಾಂಕೋ ಅಥವಾ ನೀರಿನ ಟ್ಯಾಂಕ್ ಎಲ್ಲಾದರೂ ಬರುತ್ತೋ ಈ ಥರದ್ದು ಅಂದ್ಕೊಂಡ್ಬಿಡ್ತೀರ, ಅಥವಾ ಸಿಮೆಂಟಲ್ಲಿ ಚಿಕ್ಕದಾಗಿ ಕಟ್ಟಿರ್ತಿರಲ್ಲ ಈ ಥರದ್ದು ಅಂದ್ಕೊಂಡ್ಬಿಡ್ತೀರ. ಆದರೆ ಟ್ಯಾಂಕ್ ಅಂದರೆ ಅದಲ್ಲ, ಇದು ಕೆರೆ ಅಂತ ಕರಿತೀವಿ ನಾರ್ಮಲಾಗಿ. ಓಕೆ, ಏನು ಅಂದರೆ ಈ ಎಲ್ಲಾದರೂ ಒಂಥರ ಹಳ್ಳ ಇತ್ತು ಅಂದರೆ, 1-2-3 ಬೆಟ್ಟಗಳು ಮಧ್ಯದಲ್ಲೋ ಅಥವಾ ಏನಾದರೂ ಭೂಮಿಯಲ್ಲೇ ಮ್ಯಾನ್ ಮೇಡ್ ಇರ್ಬೋದು ಅಥವಾ ಅರ್ಥಲ್ಲೇ ನ್ಯಾಚುರಲ್ ಕ್ರಿಯೇಟ್ ಆಗಿರೋದು ಆಗಿರ್ಬೋದು. ಈ ಕೆರೆ ಥರ ಎಲ್ಲಾದರೂ ಹಳ್ಳ ಇರೋವಂಥ ಜಾಗದಲ್ಲಿ ಸುತ್ತ ಒಂದು ಬೌಂಡ್ರಿ ಥರ ಹಾಕಿ ಮಾಡಿರ್ತಾರೆ. ಇದನ್ನು ನಾವು ಟ್ಯಾಂಕ್ ಅಂತೀವಿ. ಇಲ್ಲಿ ಮಳೆ ಬಿದ್ದಿದ್ದ ನೀರೆಲ್ಲ ಬಂದು ಇದು ಹಳ್ಳ ಇರೋದ್ರಿಂದ ಆ ಸುತ್ತಮುತ್ತ ಬಿದ್ದಿರೋ ಮಳೆ ಎಲ್ಲ ನೀರು ಅಲ್ಲಿ ಕಲೆಕ್ಟ್ ಆಗುತ್ತೆ.
ದಿಸ್ ವಾಟರ್ ಈಸ್ ಯೂಸ್ಡ್ ಫಾರ್ ಇರಿಗೇಷನ್. ಈ ನೀರನ್ನ ಇರಿಗೇಷನ್ಸ್ಗೆ ಯೂಸ್ ಮಾಡ್ತಾರೆ. ಮೋಸ್ಟ್ ಆಫ್ ದಿ ಟ್ಯಾಂಕ್ಸ್ ಆರ್ ನಾನ್ ಪೆರಿನಿಯಲ್. ಈ ಎಲ್ಲ ಟ್ಯಾಂಕ್ಸು, ಎಷ್ಟೊಂದು ಟ್ಯಾಂಕ್ಸ್ ಇದೆ ಇಂಡಿಯಾದಲ್ಲಿ ಕೆರೆಗಳಿಗೆಲ್ಲ ಕೂಡ ನಾನ್ ಪೆರಿನಿಯಲ್ ಇದೆ. ಅಂದರೆ ಏನು, ನೇಚರಲ್ ಹಾಗೆ ಫಾರ್ಮ್ ಆಗಿದೆ, ಅಲ್ಲಿಂದ ನೀರು ತೊಗೊಂಡು ಹಾಗೆ ಯೂಸ್ ಮಾಡ್ತಾರೆ. ಅಂದರೆ ಇದಕ್ಕೇನು ಡ್ಯಾಮ್ ಕಟ್ಟೋದು ಆ ಥರ ಎಲ್ಲ ಏನು ಮಾಡಿರಲ್ಲ. ಇನ್ ರೀಸೆಂಟ್ ಇಯರ್ಸ್ ದ ಏರಿಯಾ ಅಂಡರ್ ಟ್ಯಾಂಕ್ ಇರಿಗೇಷನ್ ಹ್ಯಾಸ್ ಬಿನ್ ಡಿಕ್ರೀಸ್ಡ್. ಈ ರೀಸೆಂಟ್ ಇಯರ್ಸಲ್ಲಿ ಬಂದು ಟ್ಯಾಂಕ್ ಇರಿಗೇಷನ್ ತುಂಬ ಕಮ್ಮಿ ಆಗಿದೆ. ಏನಕ್ಕೆ ಟ್ಯಾಂಕ್ ಇರಿಗೇಷನ್ ಕಮ್ಮಿ ಆಗಿದೆ ಅಂದರೆ, ಒಂದು ಮಳೆಗಳು ಕಮ್ಮಿ ಆಗಿದೆ. ಮಳೆಗಳು ಕಮ್ಮಿ ಆಗಿರೋದ್ರಿಂದ ಕೆರೆಗಳಲ್ಲಿ ಏನು ನೀರು ಬಂದು ಸೇರ್ಕೊಳುತ್ತೆ ಅದು ಕಮ್ಮಿ ಆಗಿದೆ. ಮತ್ತು ಈ ಥರ ಕಮ್ಮಿ ಆಗಿ ನೀರು ಕಮ್ಮಿ ಆಗ್ತಾ ಇದ್ದಾಗ ದಡದಲ್ಲೆಲ್ಲ ಏನು ಮಾಡಿದ್ದಾರೆ ಜನಗಳು, ಹೊಲಗಳು ಮಾಡ್ಕೊಳ್ಳೋದು, ಬಿಲ್ಡಿಂಗ್ಗಳು ಕಟ್ಟೋದು ಅದೆಲ್ಲ ಕೂಡ ಮಾಡಿಬಿಟ್ಟಿದ್ದಾರೆ. ಇದರಿಂದ ಕೆರೆಗಳೇ ಕಮ್ಮಿ ಆಗಿಬಿಟ್ಟಿದೆ. ಅದರಿಂದ ಅದ್ರ ಮೇಲೆ ಡಿಪೆಂಡ್ ಆಗಿರೋಂಥ ಇರಿಗೇಷನ್ ಕೂಡ ಕಮ್ಮಿ ಆಗಿರೋದು. ನಾವು ಓನ್ಲಿ 3% ಆಫ್ ದಿ ಟೋಟಲ್ ಇರಿಗೇಟೆಡ್ ಏರಿಯಾ ಈಸ್ ಅಂಡರ್ ಟ್ಯಾಂಕ್ ಇರಿಗೇಷನ್ ಇನ್ ಇಂಡಿಯಾ. ನೋಡಿರಿ, ಟೋಟಲ್ ಏನು ಇರಿಗೇಷನ್ ಇದಿದೆ ಅದರಲ್ಲಿ 60% ನಮಗೆ ವೆಲ್ ಇರಿಗೇಷನ್ ಆಯಿತು ಅಂದರೆ 20% ಸಮಥಿಂಗ್ 27% ಸಮಥಿಂಗ್ ನಮಗೆ ಕೆನಾಲ್ ಇರಿಗೇಷನ್ ಇದೆ. ಆದರೆ ಬರೀ 3% ಮಾತ್ರ ಟ್ಯಾಂಕ್ ಇರಿಗೇಷನ್ ಇರೋದು. ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಕಮ್ಮಿ ಆಗಿದೆ ಅಂತ. ಇಟ್ ಈಸ್ ಮೇನ್ಲಿ ಫೌಂಡ್ ಇನ್ ತಮಿಳ್ನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಕರ್ನಾಟಕ, ಒಡಿಶಾ, ಮಧ್ಯಪ್ರದೇಶ್, ರಾಜಸ್ಥಾನ್ ಆ್ಯಂಡ್ ಉತ್ತರ ಪ್ರದೇಶ್. ಈ ಒಂದು ರೀಜನಲ್ಲಿ ನಾವು ಟ್ಯಾಂಕ್ ಇರಿಗೇಷನ್ನ ಈಗಲೂ ಕೂಡ ನೋಡ್ಬೋದು. ಈಗ ಇರಿಗೇಷನ್ ಸಿಸ್ಟಮ್ ಬಗ್ಗೆ ಎಲ್ಲ ಫುಲ್ಲು ನೋಡಿದ್ವಿ, ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಬಗ್ಗೆ ನೋಡೋಣ. ಏನಿದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಅಂದರೆ, ದಿ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ವಿಚ್ ಪ್ರೊವೈಡ್ ಮಲ್ಟಿಪಲ್ ಬೆನಿಫಿಟ್ಸ್ ಆರ್ ಕಾಲ್ಡ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್. ನೋಡಿ, ಹೆಸರಲ್ಲೇ ಇದೆ ಮಲ್ಟಿಪರ್ಪಸ್ ಅಂದರೆ ಜಾಸ್ತಿ ಪರ್ಪಸ್ಗಳು, ಬರೀ ಒಂದಕ್ಕೋಸ್ಕರ ಒಂದು ಕಟ್ಸೋವಂಥದ್ದಲ್ಲ ಈ ಪ್ರಾಜೆಕ್ಟು. ಎಷ್ಟೊಂದು ಹೆಲ್ಪ್ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಅಂತ ಕರಿತೀವಿ. ಈಗ ಏನಿದೆ ನೋಡಿ, ಒಂದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟಲ್ಲಿ, ಈ ಪ್ರಾಜೆಕ್ಟಲ್ಲಿ ಬಂದು ಇದೆಲ್ಲ ಏನು 9 ಪಾಯಿಂಟ್ ಇಟ್ಟಿದ್ದಾರೆ ಎಲ್ಲ ಇರಬೇಕು ಅಂತೇನಿಲ್ಲ, ಇದೆಲ್ಲನೂ ಇರೋ ಥರ ನೋಡ್ಕೊಳ್ತಾರೆ. ಆದರೆ ಕೆಲವಿಲ್ಲ ಅಂದ್ರೂ ಏನು ತೊಂದರೆ ಇಲ್ಲ, ಆದರೆ ಜಾಸ್ತಿ ಇರೋ ಥರ ಟ್ರೈ ಮಾಡ್ತಾರೆ. ಒಂದು ಪ್ರೊವೈಡ್ ವಾಟರ್ ಫಾರ್ ಇರಿಗೇಷನ್ ಅಂದರೆ ಬೆಳೆಗಳಿಗೆ ನೀರು ಹರಿಸೋದಕ್ಕೆ ಈ ಒಂದು ಪ್ರಾಜೆಕ್ಟ್ ಮಾಡ್ತಾರೆ. ಇನ್ನೊಂದು ಟು ಕಂಟ್ರೋಲ್ ದಿ ಫ್ಲಡ್ಸ್ ಅಂದರೆ ಈ ಫ್ಲಡ್ಸ್ ಎಲ್ಲ ಏನಾಗ್ತಾ ಇರುತ್ತೆ ಅದನ್ನು ಕೂಡ, ಅಂದರೆ ನೀರು ಜಾಸ್ತಿ ಹರ್ಕೊಂಬಂದ್ಬಿಟ್ಟು ಊರುಗಳಿಗೆ ಹೋಗುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತ ಕೂಡ ಇದು ಮಾಡಿರ್ತಾರೆ. ಆ್ಯಂಡ್ ಆಲ್ಸೋ ಟು ಜನ್ರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ ಅಂದರೆ ಈ ನಿಮ್ಗೆ ಗೊತ್ತಲ್ಲ ಟರ್ಬೈನ್ಸ್ ಎಲ್ಲ ರೊಟೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಜನ್ರೇಟ್ ಆಗುತ್ತೆ ನೀರು ಬಿದ್ದು ಅಂತ, ಆ ಥರ ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಟು ಪ್ರಿವೆಂಟ್ ಸಾಯಿಲ್ ಎರೋಷನ್ ಅಂದರೆ ಮಣ್ಣೆಲ್ಲ ಕೂಡ ಎರೋಡಾಗಿಬಿಟ್ಟು ಕೊಚ್ಕೊಂಡು ಹೋಗದೇ ಇರೋ ಥರ ಇದು ಪ್ರಿವೆಂಟ್ ಮಾಡುತ್ತೆ. ಟು ಡೆವಲಪ್ ಇನ್ಲ್ಯಾಂಡ್ ವಾಟರ್ ವೇಸ್ ಆ್ಯಂಡ್ ಫಿಶಿಂಗ್ ಮತ್ತು ಇನ್ಲ್ಯಾಂಡ್ ವಾಟರ್ ವೇಸ್ ಮಾಡ್ತಾರೆ. ಅಂದರೆ ಒಂದು ಸ್ಟೇಬಲ್ ನದಿ ಏನಾದರೂ ಈ ಒಂದು ಪ್ರಾಜೆಕ್ಟ್ ಮಾಡಿ ಡ್ಯಾಮ್ ಎಲ್ಲ ಕಟ್ಟು ಕರೆಕ್ಟಾಗಿ ಇಟ್ಟಿದ್ರು ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇಕಾದರೆ ಬೋಟಲ್ಲಿ ಕೂಡ ಟ್ರಾವೆಲ್ ಮಾಡ್ಬೋದು. ಈ ಥರ ಇದು ಡೆವಲಪ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಮತ್ತು ಫಿಶಿಂಗ್, ಮೀನು ಹಿಡಿಯೋದಕ್ಕೆ, ನೀರು ಜಾಸ್ತಿ ಇರೋದ್ರಿಂದ ಮೀನು ಕೂಡ ಜಾಸ್ತಿ ಇರುತ್ತೆ, ಆರಾಮಾಗಿ ಮೀನು ಹಿಡಿಬೋದು. ಟು ಪ್ರೊವೈಡ್ ರಿಕ್ರಿಯೇಷನ್ ಫೆಸಿಲಿಟೀಸ್ ಅಂದರೆ ಈಗೇನಾದರೂ ಒಂದು ರೆಸಾರ್ಟ್ ಟೈಪ್ ಆ ಥರ ಏನಾದರೂ ಮಾಡಿಬಿಟ್ಟು ವಾಟರ್ ಸ್ಕೀಯಿಂಗ್ ಮಾಡೋವಂಥದ್ದು ಇರ್ಬೋದು, ಅಥವಾ ಬೇರೆ ಏನಾದರೂ ವಾಟರ್ ಸ್ಪೋರ್ಟ್ಸು ಆ ಥರ ಏನಾದರೂ ರಿಕ್ರಿಯೇಷನ್ ಫೆಸಿಲಿಟೀಸ್ ಕೂಡ ಪ್ರೊವೈಡ್ ಮಾಡ್ಬೋದು. ಟು ಪ್ರೊವೈಡ್ ವಾಟರ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಆ್ಯಂಡ್ ಇಂಡಸ್ಟ್ರೀಸ್ ಈ ಡೊಮೆಸ್ಟಿಕ್ ಪರ್ಪಸ್ಗೆ ಮನೆಗಳಿಗೆ ಕುಡಿಯೋದಕ್ಕೆ ಇದಕ್ಕೆ ನೀರು ಇರ್ಬೋದು, ಇವಾಗ ಬೆಂಗಳೂರು ಅಂತ ಸಿಟಿಗಳಿಗೆ, ಮತ್ತು ಇಂಡಸ್ಟ್ರೀಸ್ಗೆ ಫ್ಯಾಕ್ಟ್ರಿಗಳಿಗೆ ಇದಕ್ಕೆಲ್ಲ ಕೂಡ ನೀರು ಸಪ್ಲೈ ಮಾಡೋಕ್ಕೆ. ಟು ರೀಕ್ಲೈಮ್ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್ ಅಂದರೆ ಈ ಡ್ಯಾಮ್ ಎಲ್ಲ ಕ್ಲೀನಾಗಿ ಕಟ್ಟಿಸ್ಬಿಟ್ಟು ಆವಾಗ ನೀರು ಒಂದು ಕಡೆ ಬರುತ್ತೆ, ದಡದಲ್ಲೆಲ್ಲ ಸುಮ್ಮನೆ ವೇಸ್ಟ್ ಆಗಿರೋಂಥ ಲ್ಯಾಂಡೆಲ್ಲ ಯೂಸ್ ಮಾಡಿಕೊಂಡು ಅಗ್ರಿಕಲ್ಚರ್ ಕೂಡ ಡೆವಲಪ್ ಮಾಡ್ಬೋದು ಅದಕ್ಕೆ. ಆ್ಯಂಡ್ ಫಾರೆಸ್ಟೇಷನ್ ಅಂದರೆ ಒಂದು ಖಾಲಿ ಇರೋಂಥ ಜಾಗಗಳನ್ನ ಉಪಯೋಗಿಸ್ಕೊಂಡು ಮರಗಳನ್ನ ನೆಡೋದಕ್ಕೆ. ಇದೆಲ್ಲದಕ್ಕೂ ಕೂಡ ಆದಷ್ಟು ಇರೋ ಥರ ನೋಡ್ಕೊಳ್ತಾರೆ ಈ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸಲ್ಲಿ. ಲೆಟ್ ಅಸ್ ಲುಕ್ ಇನ್ ಟು ಸಮ್ ಮೇಜರ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಸ್. ಈಗ ಕೆಲವು ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ಗಳ ಬಗ್ಗೆ ಕೂಡ ನೋಡೋಣ. ಮೊದಲನೇದು ಬಂದು ದಾಮೋದರ್ ವ್ಯಾಲಿ ಪ್ರಾಜೆಕ್ಟ್ ಅಂತ. ದಿಸ್ ಈಸ್ ದಿ ಫಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ದಿ ಕಂಟ್ರಿ. ಅಂದರೆ ಇಡೀ ಇಂಡಿಯಾದಲ್ಲೇ ಮೊದಲು ಯಾವುದಾದ್ರು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ನಡೆದಿದೆ ಅಂದರೆ ಅದು ಇದೇನೆ. ಇಟ್ ಹ್ಯಾಸ್ ಬಿನ್ ಡಿಸೈನ್ಡ್ ಆನ್ ದಿ ಲೈನ್ಸ್ ಆಫ್ ಟೆನೆಸಿ ವ್ಯಾಲಿ ಅಥಾರಿಟಿ ಇನ್ USA. ನೋಡಿರಿ, US ಕೂಡ ಈ ಥರ ಒಂದು ಡ್ಯಾಮ್ ಇದೆ, ಟೆನೆಸಿ ವ್ಯಾಲಿ ಅಂತ ಹೇಳ್ಬಿಟ್ಟು, ಅದನ್ನು ನೋಡಿಕೊಂಡು ಆ ಟೈಪಲ್ಲೇ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ರಿವರ್ ದಾಮೋದರ್ ವಾಸ್ ಕಾಲ್ಡ್ ಸಾರೋ ಆಫ್ ಬೆಂಗಾಲ್ ಬಿಕಾಸ್ ಇಟ್ ವಾಸ್ ಕಾಸಿಂಗ್ ಡಿವಸ್ಟೇಟಿಂಗ್ ಫ್ಲಡ್ಸ್ ಡ್ಯೂರಿಂಗ್ ದಿ ರೈನಿ ಸೀಸನ್ಸ್ ಆ್ಯಂಡ್ ಡ್ಯಾಮೇಜ್ಡ್ ಕ್ರಾಪ್ಸ್ ಆ್ಯಂಡ್ ಹ್ಯೂಮನ್ ಸೆಟಲ್ಮೆಂಟ್ಸ್. ನೋಡಿರಿ, ರಿವರ್ ದಾಮೋದರ್ ನದಿ ಏನಿದೆ ಇದನ್ನು ಸಾರೋ ಆಫ್ ಬೆಂಗಾಲ್ ಅಂತ ಕರಿತಾಯಿದ್ರು, ಅಂದರೆ ಬೆಂಗಾಲ್ನ ದುಃಖ ಅಂತ. ಯಾಕೆಂದರೆ ಇದು ಪ್ರತಿ ಸರಿ ಮಳೆ ಬಂದಾಗೂ ಕೂಡ ರೈನಿ ಸೀಸನ್ನಲ್ಲಿ ಫ್ಲಡ್ಸ್ ಕ್ರಿಯೇಟ್ ಆಗ್ತಾಯಿತ್ತು, ಬಂದು ಕ್ರಾಪ್ಗಳೆಲ್ಲ ಕೊಚ್ಚೋಗ್ತಾಯಿತ್ತು, ಮತ್ತು ಹಳ್ಳಿಗಳೇನಾದರೂ ಇತ್ತು ಅಂದರೆ ಅವು ಕೂಡ ಮುಳುಗೋಗ್ತಾಯಿತ್ತು. ಇದರಿಂದ ಎಷ್ಟೊಂದು ಆಸ್ತಿ ಪಾಸ್ತಿ ಜನದ ಪ್ರಾಣ ಎಲ್ಲ ನಷ್ಟ ಆಗ್ತಾಯಿತ್ತು. ಸೊ ದಿ ಮೇನ್ ಏಮ್ಸ್ ಆಫ್ ದಿ ಪ್ರಾಜೆಕ್ಟ್ ಆರ್, ಅದಕ್ಕೆ ಏಮ್ ಇಟ್ಕೊಂಡು ಈ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ರು. ಟು ಕಂಟ್ರೋಲ್ ಫ್ಲಡ್ಸ್ ಅಂದರೆ ಫ್ಲಡ್ಸ್ನ ಕಂಟ್ರೋಲ್ ಮಾಡೋಕ್ಕೆ.
ಟು ಪ್ರೊವೈಡ್ ಇರಿಗೇಷನ್ಗೆ, ನ್ಯಾವಿಗೇಷನ್ಗೆ, ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಷನ್ಗಿರ್ಬೋದು, ಫಾರೆಸ್ಟೇಷನ್, ಸಾಯಿಲ್ ಎರೋಷನ್ ಕಂಟ್ರೋಲ್ ಮಾಡೋದು, ಮೈನಿಂಗ್ ಮತ್ತು ಇಂಡಸ್ಟ್ರೀಸ್ನ ಪ್ರಮೋಟ್ ಮಾಡೋದು, ಮತ್ತು ಇನ್ಲ್ಯಾಂಡ್ ಫಿಶಿಂಗ್ನ ಪ್ರಮೋಟ್ ಮಾಡೋದು. ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಈ ಪ್ರಾಜೆಕ್ಟ್ನ ಡಿಸೈನ್ ಮಾಡ್ತಾರೆ. ನಿಮಗೆ ಇಲ್ಲೊಂದು ಮ್ಯಾಪ್ ಇದೆ. ಈ ಮ್ಯಾಪ್ನ ನೋಡಿದ್ರೆ ಯಾವ್ಯಾವ ಪ್ರಾಜೆಕ್ಟ್ಸು ಎಲ್ಲೆಲ್ಲಿದೆ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ನೋಡಿರಿ, ಬಕ್ರಾನಂಗಲ್ ಇರ್ಬೋದು, ಚಂಬಲ್ ಇರ್ಬೋದು, ದಾಮೋದರ ವ್ಯಾಲಿ ಇರ್ಬೋದು, ಹಿರಾಕುಡ್ ಇರ್ಬೋದು, ಇವೆಲ್ಲ ಕೂಡ ನೋಡ್ಕೊಳ್ಬೋದು ನೀವು. This project has been jointly undertaken by the government of Bihar and West Bengal across the river Damodar and its tributaries. ನೋಡಿರಿ, ಈ ಪ್ರಾಜೆಕ್ಟ್ ಬಂದು ಬರೀ ಒಂದು ಸ್ಟೇಟ್ ಅವ್ರು ಮಾಡಿಲ್ಲ. ಯಾಕಂದರೆ 2 ಸ್ಟೇಟ್ಗೆ ಇದು ಹೆಲ್ಪ್ಫುಲ್ ಆಗಿತ್ತು. 2 ಸ್ಟೇಟ್ ಅವ್ರಿಗೆ ಕಷ್ಟದಿಂದ ಈಚೆ ಬರೋಕ್ಕಾಗೋಯಿತ್ತು. ಅದರಿಂದ ಬಿಹಾರ್ ಮತ್ತು ವೆಸ್ಟ್ ಬೆಂಗಾಲ್ 2 ಸ್ಟೇಟ್ ಅವರು ಇದನ್ನು ಕಟ್ಟಿಸಿದ್ದಾರೆ. ದಿಸ್ ಪ್ರಾಜೆಕ್ಟ್ ಕಂಪ್ರೈಸಸ್ ಆಫ್ 4 ಡ್ಯಾಮ್ಸ್ ಅಟ್ ತಿಲಯ್ಯ, ಕೋನಾರ್, ಮೈಥಾನ್ ಆ್ಯಂಡ್ ಪಂಚಟ್ ಹಿಲ್. ನೋಡಿರಿ, ಈ ಒಂದು ಪ್ರಾಜೆಕ್ಟಲ್ಲಿ ಬಂದು 4 ಡ್ಯಾಮ್ ಇದೆ ಇಷ್ಟು ಜಾಗದಲ್ಲಿ, ತಿಲಯ್ಯ, ಕೋನಾರ್, ಮೈಥಾನ್ ಮತ್ತು ಪಂಚಟ್ ಹಿಲ್ಲಲ್ಲಿ. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಬ್ಯಾರೇಜ್ ಅಟ್ ದುರ್ಗಾಪುರದ ಹತ್ರ ಒಂದು ಬ್ಯಾರೇಜ್ ಇದೆ. ಮತ್ತು 3 ಥರ್ಮಲ್ ಪವರ್ ಸ್ಟೇಷನ್ಸ್ ಇದೆ. ಒಂದು ಬಂದು ಬೊಕ್ಯಾರೋ ಹತ್ರ, ಇನ್ನೊಂದು ದುರ್ಗಾಪುರ ಹತ್ರ, ಇನ್ನೊಂದು ಚಂದ್ರಾಪುರ ಹತ್ರ. ಇದಿಷ್ಟು ಸೇರಿ ಈ ಡ್ಯಾಮ್ಗಳು, ಥರ್ಮಲ್ ಪವರ್ ಸ್ಟೇಷನ್, ಬ್ಯಾನರ್, ಇದೆಲ್ಲ ಸೇರಿ ಬ್ಯಾರೇಜ್, ಇವೆಲ್ಲ ಸೇರಿ ಟೋಟಲಾಗಿ ಈ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟು ಆಗಿರೋವಂಥದ್ದು. ಬಕ್ರಾನಂಗಲ್ ಪ್ರಾಜೆಕ್ಟ್. ಇಟ್ ಈಸ್ ಅ ಜಾಯಿಂಟ್ ವೆಂಚರ್ ಆಫ್ ದಿ ಸ್ಟೇಟ್ಸ್ ಆಫ್ ಪಂಜಾಬ್, ಹರಿಯಾಣ ಆ್ಯಂಡ್ ರಾಜಸ್ಥಾನ್. ಈ ಒಂದು ಪ್ರಾಜೆಕ್ಟ್ನು ಕೂಡ ಅಷ್ಟೇ ಒಂದು ಸ್ಟೇಟ್ ಅವ್ರು ಮಾಡಿಲ್ಲ. ಪಂಜಾಬ್, ಹರಿಯಾಣ ಮತ್ತು ರಾಜಸ್ಥಾನ್ 3 ಸ್ಟೇಟ್ ಅವರು ಸೇರಿ ಮಾಡಿರೋವಂಥದ್ದು. ದಿಸ್ ಪ್ರಾಜೆಕ್ಟ್ ಕಂಪ್ರೈಸಸ್ ಆಫ್ 2 ಡ್ಯಾಮ್ಸ್ ಅಟ್ ಬಕ್ರಾ ಆ್ಯಂಡ್ ನಂಗಲ್ ಅಕ್ರಾಸ್ ದಿ ರಿವರ್ ಸಟ್ಲೆಜ್ ಆ್ಯಂಡ್ 4 ಪವರ್ ಹೌಸಸ್. ನೋಡಿರಿ, ಇದು ಪ್ರಾಜೆಕ್ಟ್ ಬಂದು 2 ಡ್ಯಾಮ್ ಇದೆ. ಒಂದು ಬಂದು ಬಕ್ರಾ ಹತ್ರ, ಇನ್ನೊಂದು ಬಂದು ನಂಗಲ್ ಹತ್ರ. 2 ಜಾಗದಲ್ಲಿ 2 ಡ್ಯಾಮ್ ಇದೆ. ಸಟ್ಲೆಜ್ ನದಿಗೆ ಕಟ್ಟಿರೋವಂಥದ್ದು. ಮತ್ತು 4 ಪವರ್ ಹೌಸಸ್ ಇದೆ. ಫ್ಲಡ್ ಕಂಟ್ರೋಲ್, ಇರಿಗೇಷನ್ ಫೆಸಿಲಿಟೀಸ್, ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ, ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್ ಆ್ಯಂಡ್ ಪ್ರಮೋಷನ್ ಆಫ್ ಫಾರೆಸ್ಟೇಷನ್ ಆರ್ ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪ್ರಾಜೆಕ್ಟ್. ಇದಕ್ಕೆ ಏನಕ್ಕೋಸ್ಕರ ಮಾಡಿದ್ದಾರೆ? ಫ್ಲಡ್ ಕಂಟ್ರೋಲ್ಗೋಸ್ಕರ, ಇರಿಗೇಷನ್ ಫೆಸಿಲಿಟೀಸ್ಗೋಸ್ಕರ, ಮತ್ತು ಎಲೆಕ್ಟ್ರಿಸಿಟಿಗೆ, ಮತ್ತು ಸಾಯಿಲ್ ಎರೋಷನ್ ತಡೆಯೋದಕ್ಕೆ, ಮತ್ತು ಫಾರೆಸ್ಟೇಷನ್ನ ಪ್ರಮೋಟ್ ಮಾಡೋದಕ್ಕೆ, ಅಂದರೆ ಹೊಸದಾಗಿ ಕಾಡನ್ನ ಶುರು ಮಾಡೋದಕ್ಕೆ. ಬಕ್ರಾ ಡ್ಯಾಮ್ ಈಸ್ 226 meters ಹೈ ಆ್ಯಂಡ್ ಇಟ್ ಈಸ್ ದಿ ಹೈಯೆಸ್ಟ್ ಗ್ರಾವಿಟಿ ಡ್ಯಾಮ್ ಇನ್ ಇಂಡಿಯಾ. ನೋಡಿರಿ, ಈ ಬಕ್ರಾ ಡ್ಯಾಮ್ ಎಷ್ಟು ಹೈಟ್ ಇದೆ? 226 ಮೀಟರಷ್ಟು ಹೈಟ್ ಇದೆ. ಅಂದರೆ ಹತ್ತತ್ರ 1/4 ಕಿಲೋಮೀಟ್ರಷ್ಟು ಹೈಟ್ ಇದೆ ಇದು. ದಿ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ದಿ ಡ್ಯಾಮ್ ಈಸ್ ಕಾಲ್ಡ್ ಗೋವಿಂದ್ ಸಾಗರ್. ಈ ಒಂದು ಡ್ಯಾಮ್ ಕಟ್ಟಿರೋದ್ರಿಂದ ಒಂದು ದೊಡ್ಡ ರಿಸರ್ವಾಯರ್ ಕ್ರಿಯೇಟ್ ಆಗಿದೆ. ಅಂದರೆ ನೀರೆಲ್ಲ ನಿಂತ್ಕೊಂಡಿದೆಯಲ್ಲ, ಅದನ್ನು ಗೋವಿಂದ್ ಸಾಗರ್ ಅಂತ ಕರೀತಾರೆ. ಹಿರಾಕುದ್ ಪ್ರಾಜೆಕ್ಟ್. ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಆಫ್ ಒಡಿಶಾ. ನೋಡಿರಿ, ಒಡಿಶಾದಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಆಗಿದೆ ಇದು. ದಿಸ್ ಪ್ರಾಜೆಕ್ಟ್ ಕಂಪ್ರೈಸಸ್ ಆಫ್ ದಿ ಕನ್ಸ್ಟ್ರಕ್ಷನ್ ಆಫ್ 3 ಡ್ಯಾಮ್ಸ್ ಆನ್ ರಿವರ್ ಮಹಾನದಿ. ನೋಡಿ, ಈ ಪ್ರಾಜೆಕ್ಟಲ್ಲಿ ಬಂದು 3 ಡ್ಯಾಮ್ ಇದೆ. ಮಹಾನದಿ ನದಿಗೆ 3 ಡ್ಯಾಮ್ ಕಟ್ಟಿದ್ದಾರೆ. ಒಂದು ಬಂದು ಹಿರಾಕುದ್ ಹತ್ರ, ಇನ್ನೊಂದು ಟಿಕಾರಾಪುರ ಅನ್ನೋ ಒಂದು ಜಾಗದಲ್ಲಿ, ಇನ್ನೊಂದು ಬಂದು ನಾರಾಜ್ ಅಂತ. ಇಟ್ ಆಲ್ಸೋ ಹ್ಯಾಸ್ 2 ಐಡಲ್ ಪವರ್ ಸ್ಟೇಷನ್ಸ್, ಅಂದರೆ 2 ಹೈಡ್ರೋ ಪವರ್ ಸ್ಟೇಷನ್ಸ್ ಕೂಡ ಇದೆ ಇಲ್ಲಿ. ಹಿರಾಕುದ್ ಇಸ್ ದಿ ಲಾಂಗೆಸ್ಟ್ ಡ್ಯಾಮ್ ಇನ್ ಇಂಡಿಯಾ. ಅಂದರೆ ತುಂಬ ಉದ್ದ ಇರೋಂಥ ಡ್ಯಾಮ್ ಇದು, ಇಡೀ ಇಂಡಿಯಾದಲ್ಲೇ ತುಂಬ ಉದ್ದ ಇರೋವಂಥದ್ದು. ದಿ ಮೇನ್ ಏಮ್ಸ್ ಆಫ್ ದಿ ಪ್ರಾಜೆಕ್ಟ್ ಆರ್, ಏನು ಏಮ್ಸ್ ಇಟ್ಕೊಂಡು ಈ ಪ್ರಾಜೆಕ್ಟ್ನ ಕಟ್ಟಿಸಿದ್ದಾರೆ? ಫ್ಲಡ್ ಕಂಟ್ರೋಲ್, ಪ್ರೊವಿಷನ್ ಆಫ್ ಇರಿಗೇಷನ್ ಫೆಸಿಲಿಟೀಸ್ ಆ್ಯಂಡ್ ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಈ 3 ಕೂಡ ಇಲ್ಲಿ ಹೆಲ್ಪ್ ಆಗೋ ರೀತಿ. ಇಟ್ ಆಲ್ಸೋ ಪ್ರೊವೈಡ್ಸ್ ಟ್ರಾನ್ಸ್ಪೋರ್ಟ್ ಬೈ ಇನ್ಲ್ಯಾಂಡ್ ವಾಟರ್ವೇಸ್, ಫಿಶಿಂಗ್ ಆ್ಯಂಡ್ ಫಾರೆಸ್ಟೇಷನ್. ಇದ್ರ ಜೊತೆಗೆ ಇನ್ಲ್ಯಾಂಡ್ ವಾಟರ್ವೇಸ್ಗೂ ಹೆಲ್ಪ್ ಮಾಡುತ್ತೆ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಗೆ, ಜೊತೆಗೆ ಫಿಶಿಂಗ್, ಮೀನು ಹಿಡಿಯೋದಕ್ಕೆ, ಮತ್ತು ಫಾರೆಸ್ಟೇಷನ್ ಅಂದರೆ ಫಾರೆಸ್ಟ್ನ ಸೃಷ್ಟಿ ಮಾಡೋದಕ್ಕೆ. ಇದೆಲ್ಲದಕ್ಕೂ ಕೂಡ ಈ ಒಂದು ಪ್ರಾಜೆಕ್ಟ್ ಹೆಲ್ಪ್ ಮಾಡ್ತಾ ಇದೆ. ತುಂಗಭದ್ರಾ ಪ್ರಾಜೆಕ್ಟ್. ಇಟ್ ಈಸ್ ಅ ಜಾಯಿಂಟ್ ವೆಂಚರ್ ಆಫ್ ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶ್. ನೋಡಿ, ತುಂಗಭದ್ರಾ ಪ್ರಾಜೆಕ್ಟ್ ಬಂದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ್ 2 ಸ್ಟೇಟ್ ಅವರು ಸೇರಿ ಮಾಡಿರೋವಂಥದ್ದು. ದಿ ಮೈನ್ ಏಮ್ಸ್ ಆಫ್ ದಿ ಪ್ರಾಜೆಕ್ಟ್ ಆರ್ ಟು ಪ್ರೊವೈಡ್ ಇರಿಗೇಷನ್, ಜನರೇಷನ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಆ್ಯಂಡ್ ಇನ್ಲ್ಯಾಂಡ್ ಫಿಶರೀಸ್. ಏನು ಮೈನ್ ಏಮ್ ಬಂದು ಇರಿಗೇಷನ್ ಒಂದು, ಹೈಡಲ್ ಪವರ್ ಒಂದು, ಮತ್ತು ಇನ್ಲ್ಯಾಂಡ್ ಫಿಶರೀಸ್. ಇಟ್ ಕಂಪ್ರೈಸಸ್ ಎ ಡ್ಯಾಮ್ ಆ್ಯಂಡ್ 3 ಹೈಡಲ್ ಪವರ್ ಹೌಸಸ್. ಈ ಒಂದು ಪ್ರಾಜೆಕ್ಟಲ್ಲಿ ಬಂದು 1 ಡ್ಯಾಮ್ ಇದೆ ಮತ್ತು 3 ಹೈಡಲ್ ಪವರ್ ಹೌಸಸ್ ಇದೆ. A dam has been constructed across river Tungabhadra, a tributary of Krishna at Malappuram near Hospete in Ballari district of Karnataka. ಇದು ಬಳ್ಳಾರಿಯಲ್ಲಿ ಒಂದು ಹೊಸಪೇಟೆ ಅಂತ ಜಾಗ ಇದೆ, ಅಲ್ಲಿ ತುಂಗಭದ್ರಾ ನದಿ ಅಡ್ಡಕ್ಕೆ ಈ ಡ್ಯಾಮ್ನ ಕಟ್ಟಿದ್ದಾರೆ. ದಿ ರಿಸರ್ವಾಯರ್ ಕ್ರಿಯೇಟೆಡ್ ಬೈ ದಿಸ್ ಡ್ಯಾಮ್ ಈಸ್ ಕಾಲ್ಡ್ ಪಂಪಸಾಗರ. ಈ ಡ್ಯಾಮ್ ಕಟ್ಟಿರೋದ್ರಿಂದ ನೀರು ಏನು ನಿಂತಿದೆ ದೊಡ್ಡದಾಗಿ, ಆ ರಿಸರ್ವಾಯರ್ನ ನಾವು ಪಂಪಸಾಗರ ಅಂತ ಕರಿತೀವಿ. ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್. ಇಟ್ ಈಸ್ ದಿ ಬಿಗ್ಗೆಸ್ಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಇನ್ ನಾರ್ತ್ ಕರ್ನಾಟಕ ಅಕ್ರಾಸ್ ರಿವರ್ ಕೃಷ್ಣ. ಇದು ನಾರ್ತ್ ಕರ್ನಾಟಕದಲ್ಲಿದೆ. ಇದು ತುಂಬ ದೊಡ್ಡ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್.
It comprises of 2 dams, namely Alamatti and Narayanpura, and a hydel power house. ನೋಡಿ ಇದರಲ್ಲಿ 2 ಡ್ಯಾಮ್ ಇದೆ, ಒಂದು ಬಂದು ಅಳಮಟ್ಟಿ ಹತ್ರ, ಇನ್ನೊಂದು ಬಂದು ನಾರಾಯಣಪುರ ಹತ್ರ, ಮತ್ತು ಇದರಲ್ಲಿ ಒಂದು ಹೈಡಲ್ ಪವರ್ ಹೌಸ್ ಕೂಡ ಇದೆ. ದಿ ಮೇನ್ ಏಮ್ ಆಫ್ ದಿ ಪ್ರಾಜೆಕ್ಟ್ ಆರ್ ಟು ಪ್ರೊವೈಡ್ ಇರಿಗೇಷನ್, ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಟು ಜನರೇಟ್ ಹೈಡ್ರೋ ಎಲೆಕ್ಟ್ರಿಸಿಟಿ. ಈ ಒಂದು ಮಲ್ಟಿಪರ್ಪಸ್ ಪ್ರಾಜೆಕ್ಟ್ ಅಥವಾ ಅಪ್ಪರ್ ಕೃಷ್ಣ ಪ್ರಾಜೆಕ್ಟಿಂದ ಏನೇನು ನಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀವಿ, ಒಂದು ಇರಿಗೇಷನ್ ಕೊಡೋದಕ್ಕೆ ಜನಗಳಿಗೆ, ನೀರು ಹಾಯಿಸೋದಕ್ಕೆ, ಡ್ರಿಂಕಿಂಗ್ ವಾಟರ್ ಕುಡಿಯೋ ನೀರಿಗೆ, ಮತ್ತು ಹೈಡ್ರೋ ಎಲೆಕ್ಟ್ರಿಸಿಟಿ ಜನ್ರೇಷನ್ಗೆ. ದಿ ಅಲಮಟ್ಟಿ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ನಿಯರ್ ಅಲಮಟ್ಟಿ ವಿಲೇಜ್ ಇನ್ ಬಸವಣ್ಣ ಬಾಗೇವಾಡಿ ತಾಲೂಕ್, ಆ್ಯಂಡ್ ದಿ ನಾರಾಯಣಪುರ ಡ್ಯಾಮ್ ಈಸ್ ಲೊಕೇಟೆಡ್ ನಿಯರ್ ಸಿದ್ದಾಪುರ ವಿಲೇಜ್ ಇನ್ ಮುದ್ದೇಬಿಹಾಳ್ ತಾಲೂಕ್ ಆಫ್ ವಿಜಯಪುರ ಡಿಸ್ಟ್ರಿಕ್ಟ್. ನೋಡಿ, ಅಲಮಟ್ಟಿ ಡ್ಯಾಮ್ ಅನ್ನೋದು ಅಲಮಟ್ಟಿ ವಿಲೇಜಲ್ಲಿದೆ, ಇದು ಬಸವನ ಬಾಗೇವಾಡಿ ತಾಲೂಕಲ್ಲಿ. ಮತ್ತು ನಾರಾಯಣಪುರ ಡ್ಯಾಮ್ ಬಂದು ಸಿದ್ದಾಪುರ ವಿಲೇಜ್ ಹತ್ರ ಇದೆ, ಇದು ಮುದ್ದೇಬಿಹಾಳ್ ತಾಲೂಕಲ್ಲಿದೆ, ವಿಜಯಪುರ ಡಿಸ್ಟ್ರಿಕ್ಟ್. ಬಾಗಲಕೋಟ್, ವಿಜಯಪುರ, ಕಲಬುರ್ಗಿ, ಯಾದಗಿರಿ ಆ್ಯಂಡ್ ಪಾರ್ಟ್ಸ್ ಆಫ್ ಬೆಳಗಾವಿ ಡಿಸ್ಟ್ರಿಕ್ಟ್ಸ್ ಬೆನಿಫಿಟ್ ಫ್ರಮ್ ದಿಸ್ ಪ್ರಾಜೆಕ್ಟ್. ಯಾವ್ಯಾವ ಒಂದು ಡಿಸ್ಟ್ರಿಕ್ಟ್ಗಳು ಇಲ್ಲಿ ಹೆಲ್ಪ್ ತೊಗೊಳುತ್ತೆ ಇದರಲ್ಲಿ? ಬಾಗಲಕೋಟೆ, ವಿಜಯಪುರ, ಕಲಬುರ್ಗಿ, ಯಾದಗಿರಿ ಮತ್ತು ಕೆಲವು ಬೆಳಗಾವಿಯ ಕೆಲವು ಪಾರ್ಟ್ಸ್. ದಿ ಕೋಸಿ ಪ್ರಾಜೆಕ್ಟ್. ಇವಾಗ ಇನ್ನೊಂದು ಪ್ರಾಜೆಕ್ಟು ಬಂದು ಕೋಸಿ ಪ್ರಾಜೆಕ್ಟ್ ಅಂತ. ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ ಆ್ಯಂಡ್ ಎ ಜಾಯಿಂಟ್ ವೆಂಚರ್ ಆಫ್ ಇಂಡಿಯಾ ಆ್ಯಂಡ್ ನೇಪಾಲ್. ನೋಡಿ, ಇದು ಒಂದು ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ಅಂದರೆ ಇಂಡಿಯಾದಲ್ಲೇ ಯಾವುದೋ ಒಂದು 2 ಸ್ಟೇಟವರು 1 ಸ್ಟೇಟವರು ಸೇರಿ ಮಾಡಿರೋದಲ್ಲ. ಇದು ಬಂದು ಇಂಡಿಯಾ ಮತ್ತು ನೇಪಾಲ್ 2 ದೇಶಗಳು ಸೇರಿ ಮಾಡಿರೋಂಥ ಪ್ರಾಜೆಕ್ಟ್. ಎ ಡ್ಯಾಮ್ ಈಸ್ ಬಿಲ್ಟ್ ಅಕ್ರಾಸ್ ರಿವರ್ ಕೋಸಿ ನಿಯರ್ ಹನುಮಾನ್ ನಗರ್ ಇನ್ ನೇಪಾಲ್. ನೋಡಿ, ಒಂದು ಕೋಸಿ ನದಿ ಅಂತ ಇದೆ ನೇಪಾಲ್ ಹತ್ರ, ಅಲ್ಲಿ ಒಂದು ಡ್ಯಾಮ್ನ ಕಟ್ಟಿಸಿದ್ದಾರೆ. ದಿ ಮೇನ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಪ್ರಾಜೆಕ್ಟ್ ಆರ್, ನೋಡಿ ಏನಕ್ಕೋಸ್ಕರ ಕಟ್ಟಿಸಿರೋದು? ಇರಿಗೇಷನ್ಗೋಸ್ಕರ, ಫ್ಲಡ್ ಕಂಟ್ರೋಲ್, ಹೈಡಲ್ ಪವರ್ ಜನರೇಷನ್ ಆ್ಯಂಡ್ ಫಿಶಿಂಗ್, ಇವೆಲ್ಲ ಅದಕ್ಕೆ. ದಿ ಪ್ರಾಜೆಕ್ಟ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ಬೈ ಇಂಡಿಯಾ, ಬಟ್ ದಿ ಬೆನಿಫಿಟ್ಸ್ ಆರ್ ಶೇರ್ಡ್ ಬೋತ್ ಬೈ ಇಂಡಿಯಾ ಆ್ಯಂಡ್ ನೇಪಾಲ್. ನೋಡಿ, ಈ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ಕಟ್ಸಿರೋದು ಅದೆಲ್ಲ ಕೂಡ ಇಂಡಿಯಾನೇ, ಆದರೆ ನೇಪಾಲ್ ಜಾಗದಲ್ಲಿ ಕಟ್ಸಿರೋದು. ಅದರಿಂದ ಏನು ಮಾಡಿದ್ದೀವಿ, ಇಂಡಿಯಾ ಮತ್ತು ನೇಪಾಲ್ ಇಬ್ಬರು ಕೂಡ ಇದರಲ್ಲಿ ಶೇರ್ ತೊಗೊಳ್ತೀವಿ ನಾವು. ದಿ ರಿಹಾಂದ್ ವ್ಯಾಲಿ ಪ್ರಾಜೆಕ್ಟ್. ದಿಸ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಆಫ್ ಉತ್ತರ ಪ್ರದೇಶ್. ನೋಡಿ, ಉತ್ತರ ಪ್ರದೇಶಲ್ಲಿದೆ, ಇದು ಕೂಡ ತುಂಬ ಇಂಪಾರ್ಟೆಂಟ್. ಇಟ್ ಈಸ್ ಬಿಲ್ಟ್ ಅಕ್ರಾಸ್ ರಿಹಾಂದ್ ರಿವರ್, ಎ ಟ್ರಿಬ್ಯೂಟರಿ ಆಫ್ ದಿ ಸಾನ್. ನೋಡಿ, ಇದು ರಿಹಾಂದ್ ನದಿ ಅಂತ ಏನಿದೆ ಅದಕ್ಕೆ ಅಡ್ಡವಾಗಿ ಈ ಒಂದು ಪ್ರಾಜೆಕ್ಟ್ ಕಟ್ಟಿರೋವಂಥದ್ದು. ದಿ ಮೇನ್ ಏಮ್ಸ್ ಆರ್ ಫ್ಲಡ್ ಕಂಟ್ರೋಲ್, ಪ್ರಿವೆನ್ಷನ್ ಆಫ್ ಸಾಯಿಲ್ ಎರೋಷನ್, ಇನ್ಲ್ಯಾಂಡ್ ಫಿಶಿಂಗ್, ಪ್ರೊವೈಡ್ಸ್ ಇರಿಗೇಷನ್ ಆ್ಯಂಡ್ ಪವರ್ ಜನರೇಷನ್ ಆರ್ ದಿ ಮೇನ್ ಏಮ್ಸ್ ಆಫ್ ದಿ ಪ್ರಾಜೆಕ್ಟ್. ಓಕೆ, ಈ ಟೋಟಲ್ ಏಮ್ ಏನಿದು, ಫ್ಲಡ್ ಕಂಟ್ರೋಲ್, ಸಾಯಿಲ್ ಎರೋಷನ್ ಪ್ರಿವೆಂಟ್ ಮಾಡೋದು, ಇನ್ಲ್ಯಾಂಡ್ ಫಿಶಿಂಗಿಗೆ ಹೆಲ್ಪ್ ಮಾಡೋದು, ಮತ್ತು ಇರಿಗೇಷನ್ ಫೆಸಿಲಿಟಿ ಕೊಡೋದು, ಜೊತೆಗೆ ಪವರ್ ಜನರೇಷನ್, ಇದಿಷ್ಟು ಇದ್ರದ್ದು ಏಮ್ಸ್. ದಿ ರಿಸರ್ವರ್ ಕ್ರಿಯೇಟೆಡ್ ಬೈ ದಿಸ್ ಡ್ಯಾಮ್ ಈಸ್ ಕಾಲ್ಡ್ ಗೋವಿಂದ್ ಬಲ್ಲಾಭ್ ಪಂತ್ ಸಾಗರ್. ನೋಡಿ, ಇಲ್ಲಿ ರಿಸರ್ವರ್ ಏನು ಕ್ರಿಯೇಟ್ ಆಗಿದೆ ಅಂದರೆ ಡ್ಯಾಮ್ ಕಟ್ಟಿದಾಗ ನೀರು ನಿಂತಿದೆಯಲ್ಲ, ಅದಕ್ಕೆ ಗೋವಿಂದ್ ಬಲ್ಲಾಭ್ ಪಂತ್ ಸಾಗರ್ ಅಂತ ಕರೀತವ್ರೆ. ದಿ ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್. ಇಟ್ ಈಸ್ ಬಿಲ್ಟ್ ಅಕ್ರಾಸ್ ರಿವರ್ ಕೃಷ್ಣ ನಿಯರ್ ನಾಗಾರ್ಜುನಕೊಂಡ ಇನ್ ತೆಲಂಗಾಣ. ನೋಡಿ, ತೆಲಂಗಾಣದಲ್ಲಿ ಒಂದು ನಾಗಾರ್ಜುನಕೊಂಡ ಅಂತಿದೆ, ಅಲ್ಲಿ ಕೃಷ್ಣಾ ನದಿ ಅಡ್ಡವಾಗಿ ಇದು ನಾಗಾರ್ಜುನ ಸಾಗರ್ ಪ್ರಾಜೆಕ್ಟ್ನ ಕಟ್ಟಿದ್ದಾರೆ. ಇರಿಗೇಷನ್ ಆ್ಯಂಡ್ ಪವರ್ ಜನರೇಷನ್ ಆರ್ ದಿ ಮೇನ್ ಏಮ್ಸ್ ಆಫ್ ದಿ ಪ್ರಾಜೆಕ್ಟ್. ಇಲ್ಲಿ ಈ ಪ್ರಾಜೆಕ್ಟ್ನ ಮೇನ್ ಏಮ್ಸ್ ಏನು? ಇರಿಗೇಷನ್ ಕೊಡೋದು ಮತ್ತು ಪವರ್ ಜನರೇಷನ್ ಮಾಡೋದು, ಅಂದರೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡುವಂಥದ್ದು.